ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಸ್ಮೋಕಿಂಗ್ ಕಿಲ್ಸ್. ಸಿಗರೆಟ್ ಸೇವನೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಮತ್ತೆ ಜೀವಕ್ಕೆ ಹಾನಿಕಾರಕ ಮತ್ತು ಅದರಿಂದ ಸಾವು ಸಂಭವಿಸುತ್ತದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಒಂದು ನಿಮಿಷ ಹೊರಗೆ ಬರ್ತೀನಿ. ಏನಕ್ಕ ಬಾವ ಇನ್ನು ಮನೆಗೆ ಬಂದಿಲ್ವಾ? ಅಂಗಡಿಗೆ ಹೋಗಿದ್ದಾರೆ ಸಿದ್ದು. ಹಾ ಇಲ್ಲೇ ಬಂದ್ರಲ್ಲ. ಅಲ್ಲಿ ನೋಡು. ಹಲೋ ಹಲೋ. ಎಲ್ಲರ ಹತ್ರ ನಿನ್ ಹರಿಕತೆ ಮುಗಿಸ್ಕೊ, ಆಮೇಲೆ ನಿನ್ ಜೊತೆ ಮಾತಾಡ್ತೀನಿ. ಏನನ್ನು ಸಿಲಿಯಾಗಿ ಪ್ರತಿ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೋತೀಯ? ಹೋಗ, ನೈಟ್ ಔಟ್ ಹೋಗ್ಬೇಕು ಅಂತ ಫೋನ್ ಫುಲ್ ಚಾರ್ಜ್ ಮಾಡಿ ಇಟ್ಕೊಂಡಿದ್ದೆ. ನೀನ್ ನೋಡಿದ್ರೆ ಸಾರಿ ಅನು. ನಿನ್ ಸಾರಿ ನಿನ್ ಹತ್ರನೇ ಇಟ್ಕೋ. ಅಷ್ಟಕ್ಕೂ ನಾಳೆ ಎಷ್ಟೊತ್ತಿಗೆ ಹೊರಡ್ತಾ ಇದೀವಿ? ಏನ್ ನಾಳೆ? ಓ ಹೌದಾ, ಏನು ಇಲ್ಲ ಬಿಡು, ಫೋನ್ ಇಡ್ತಾ ಇದೀನಿ. ಓಕೆ ಬಾಯ್. ಹೇ ಅನು ಅನು, ಜೋಕ್ ಮಾಡ್ದೆ, ನಗು ಬಂತ? ಇರಿಟೇಷನ್ ಆಯ್ತು. ಹಾಗಾದ್ರೆ ನೈಟ್ ಪ್ಲಾನ್ ಬಗ್ಗೆ ಹೇಳ್ತೀನಿ. ನೈಟ್ ಅಲ್ಲ ಕಣೋ, ಡೇ. ಡೇ ಅಲ್ಲಿ ಏನಿರುತ್ತೆ? ನಾನ್ ನಿನ್ನ ಕಾಲೇಜ್ ಹತ್ರ ಬಂದು ಪಿಕ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀ ನಿಮ್ಮಮ್ಮನ ಹತ್ರ ಅಮ್ಮ ನಿನ್ ಮಗ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳ್ಬೇಕು. ಸಾರಿ ಅನು, ನಾನ್ ಹೇಳಲ್ಲ. ನಿನ್ ಮಗ ಒಂದು ಅಂದವಾಗಿರೋ ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ ಹೇಳ್ತೀನಿ. ಮೊದ್ಲೇ ನಮ್ಮಮ್ಮ ತುಂಬಾ ಒಳ್ಳೆಯವರು, ಪಾಪ ಏನ್ ಹೇಳಿದ್ರು ನಂಬ್ತಾರೆ. ಅಂದ್ರೆ ಹೇ ಜಸ್ಟ್ ಜೋಕಿಂಗ್. ನಾಳೆ ಮಾರ್ನಿಂಗ್ ನಮ್ಮ ಅಮ್ಮನ ಹತ್ರ ನಮ್ಮ ಮಾಟನ್ನ ಹೇಳ್ತೀನಿ. ಓಕೆ, ನೋಡೋಣ. ಅನು, ನಾಳೆ ನೈಟ್ ನಿನ್ ಬರ್ಡೇ ಪ್ಲಾನ್ ಬಗ್ಗೆ ನಾನು ಯೋಚಿಸ್ತಾ ಇದ್ದೀನಿ. ಏನು? ನಾಳೆ ನೀನು ನಾನು ಆ ಕಾರಲ್ಲಿ, ಕಾರು ಮಧ್ಯದ ರೋಡಲ್ಲಿ, ಬ್ಯಾಕ್ ಗ್ರೌಂಡ್ ಅಲ್ಲಿ SPB ಅವ್ರ ಸಾಂಗ್ಸ್. ಅದು ರೊಮ್ಯಾಂಟಿಕ್ ಸಾಂಗೇ ಆಗಿರ್ಬೇಕು. ಅಪ್ಪ ಫೋನ್ ಮಾಡ್ತಿದ್ದಾರೆ. ಮತ್ತೆ ಕಾನ್ಫರೆನ್ಸ್ ಹಾಕು. ಯಾಕೆ? ಅವರು ಕೂಡ ಗೊತ್ತಾಗ್ಬೇಕಲ್ವಾ ಅವ್ರ ಮಗಳು ಒಬ್ಬನ್ನ ಲವ್ ಮಾಡ್ತಿದ್ದಾಳೆ ಅಂತ. ಅಮ್ಮ ಇವಾಗ್ಲಾ? ಸದ್ಯಕ್ಕೆ ಏನು ಅವಸರ ಇಲ್ಲ. ಮೊದ್ಲೇ ನೀನು ನಿಮ್ಮಮ್ಮನ ಒಪ್ಸು, ಆಮೇಲೆ ನಾನು ನಮ್ಮ ಅಪ್ಪನ ಒಪ್ಪಿಸ್ತೀನಿ. ಮೊದ್ಲೇ ನಮ್ಮಪ್ಪ ಊರಲ್ಲಿ ತುಂಬಾ ದೊಡ್ಡ ಮನುಷ್ಯರು. ನಮ್ಮ ಅಪ್ಪ ಅಂದ್ರೆ ತುಂಬಾ ಇಷ್ಟ ಸಿದ್ದು. ಸರಿ, ನಿನಗ್ ನಾನ್ ತುಂಬಾ ಇಷ್ಟನಾ ಇಲ್ಲ ನಿಮ್ಮಪ್ಪ ತುಂಬಾ ಇಷ್ಟನಾ? ಹೇಳು. ಏನ್ ಹೇಳ್ಬೇಕು? ಈ ಕ್ವೆಶ್ಚನ್ಗೆ ಪ್ರಪಂಚದಲ್ಲಿ ಯಾವ ಹುಡುಗಿ ಹತ್ರನೂ ಆನ್ಸರ್ ಇರಲ್ಲ. ಇಷ್ಟು ವರ್ಷ ಬೆರಳು ಹಿಡಿದು ಮುಂದೆ ನಡೆಸಿದ ಅಪ್ಪ ಎಷ್ಟು ಮುಖ್ಯ ಆಗ್ತಾರೋ, ಪಕ್ಕದಲ್ಲಿ ಜೊತೆ ನಡೆಯೋ ಹುಡುಗನು ಅಷ್ಟೇ ಮುಖ್ಯ. ನನಗಿಬ್ರು ಇಷ್ಟನೇ, ನನಗಿಬ್ರು ಬೇಕು. ಯು ಆರ್ ವೆರಿ ಸ್ಮಾರ್ಟ್ ಅನು. ಅಪ್ಪ ಮತ್ತೆ ಫೋನ್ ಮಾಡ್ತಾ ಇದ್ದಾರೆ. ಮತ್ ಕಟ್ ಮಾಡು. ಇನ್ನೂ ಮಾತಾಡ್ಬೇಕು ಅನಿಸ್ತಾ ಇದೆ. ಹಾಗಿದ್ರೆ ಮಾತಾಡು. ಸಿದ್ದು. ಸರಿ ಆಯ್ತು, ನಾಳೆ ಮಾರ್ನಿಂಗ್ ಕಾಲ್ ಮಾಡ್ತೀನಿ. ಗುಡ್ ನೈಟ್. ಬಾಯ್.
ಮಾರ್ನಿಂಗೇ ಶುರು ಹಚ್ಕೊಂಡ್ಬಿಟ್ಯಾ? ಕೈಯಲ್ಲಿ ಫೋನಲ್ಲಿ ಡೇಟಾ ಇದ್ರೆ ಸಾಕು ಕಣೋ ನಿನ್ಗೆ. ಹಗಲು ರಾತ್ರಿ ಅನ್ನೋದೇ ಇಲ್ಲ ನಿನ್ಗೆ. ಕಾಫಿ ಕೊಡಮ್ಮ. ಅವಳಲ್ಲಿ ರೆಡಿ ಆಗ್ತಿದ್ದಾಳೆ ಅನ್ಸತ್ತೆ. ಸಿದ್ದು, ಇವತ್ತು ತುಂಬಾನೇ ಕೆಲಸ ಇದೆ ಕಣೋ. ಬೇಗ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೇಕು. ನಿನ್ ತಂಗಿ ಮದ್ವೆಗೋಸ್ಕರ ನಿಮ್ಮ ಮಾವನ ಹತ್ರ ಇಸ್ಕೊಂಡಿರೋ ದುಡ್ಡನ್ನ ನಿನ್ನ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಒಂದ್ಸಲ ಫೋನ್ ಮಾಡಿ ಏನಾಯ್ತು ಅಂತ ಕೇಳ್ಕೊ. ಹಾ, ಹಾಗೆ ಆ ರಾಮಾರಾವ್ ಅವ್ರಿಗೆ ಈ ಮಂತ್ ರೆಂಟನ್ನ GPI ಮಾಡಿದ್ಯಾ? ನಿನಗೆ ಹೇಳ್ತಾ ಇರೋದು ಕೇಳಿಸ್ಕೊತಿದ್ಯಾ? ಅಬ್ಬಾ, ಕೇಳಿಸ್ಕೊತಿದ್ದೀನಿ. ಏನ್ ಸರ್, ನಿಮ್ ತಂಗಿ ನಿಶ್ಚಿತಾರ್ಥಕ್ಕೆ ಇನ್ನೂ 1 ವಾರ 10 ದಿನ ಟೈಮ್ ಇದೆ ಅನ್ಕೊಂಡಿದ್ದೀರಾ? ನಾಳೆನೆ ಕಣ್ರಿ. ಅದೇನಾದ್ರೂ ನೆನ್ಪಿದ್ಯಾ ನಿಮ್ಗೆ? ನಗೋ ನಗು. ನಾಳೆ ಎಂಗೇಜ್ಮೆಂಟ್ಗೆ ಗೀತಾ ಆಂಟಿ ಮಗಳು ಕೂಡ ಬರ್ತಿದ್ದಾಳೆ. ಅವಳಿಗೆ ಇಷ್ಟ ಆದ್ರೆ ನಿನ್ ಮದ್ವೆ ಕೂಡ ಫಿಕ್ಸ್ ಮಾಡ್ಬಿಡ್ತೀನಿ. ಈ ನಡುವೆ ಫೋನಲ್ಲೇ ಹೆಚ್ಚು ಮುಳುಗೋಗಿರ್ತೀಯಲ್ಲ. ಗೀತಾ ಆಂಟಿ ಮಗಳು ಯಾಕೆ ಬರ್ತಿದ್ದಾಳೆ? ನಿನ್ನನ್ನು ನೋಡೋದಕ್ಕೆ. ನನ್ನ ನೋಡೋದಕ್ಕೆ ನಾನೇನು ಹುಡುಗಿನ? ಹುಡುಗ. ಅಮ್ಮ. ಹಲೋ. ನನ್ನ ತಂಗಿ ನಿಂಗೆ ಏನಾದರೂ ಹೇಳಿದ್ಲ? ಇಲ್ವಲ್ಲ, ಯಾಕೆ? ಅವಳು ನಿನ್ನ ಹತ್ರ ಏನೋ ಹೇಳ್ದಂಗಿತ್ತಲ್ಲ. ಯಾವ್ದ್ರ ಬಗ್ಗೆನೋ? ಅದೇ ರಾತ್ರಿ ನನ್ನ ಬಗ್ಗೆ ಏನೋ. ನನಗೇನು ಹೇಳಿಲ್ವೇ? ಏನು ಹೇಳಿಲ್ವಾ? ಹಾ, ಹೇಳಿದ್ಲು ಕಣೋ. ಏನ್ ಹೇಳಿದ್ಲು? ನಿನ್ನೆ ರಾತ್ರಿ ನೀನು 2 ಸಲ ಸೀನತಿಯಂತೆ. ಅದಕ್ಕೆ ಚಳಿಲಿ ಹೊರಗಡೆ ಅಷ್ಟೊತ್ತು ಫೋನಲ್ಲಿ ಮಾತಾಡಬಾರ್ದು ಅಂತ ಹೇಳೋದು. ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನೇ ಇಲ್ಲಿ ಜೋಕ್ ಮಾಡ್ತಿದ್ಯಾ? ಹೌದಾ ಬಂಗಾರ? ನಾನು ಸೀರಿಯಸ್ ಆಗಿ ಮಾತಾಡೋವಾಗ ನೀನು ಕೇಳಿಸ್ಕೊಳ್ದೆ ಫೋನ್ ನೋಡ್ತಾ ಕೂತಿದ್ರೆ ನನಗೆ ಹೇಗಿರತ್ತೆ? ಅರ್ಥ ಆಯ್ತು ಅಮ್ಮ. ನಾನಿವಾಗ ಹೇಳೋ ಮ್ಯಾಟರ್ ತುಂಬಾ ಇಂಪಾರ್ಟೆಂಟ್. ನೀನ್ ಶಾಕ್ ಆಗ್ಬಾರ್ದು. ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ. ಅಷ್ಟೇನಾ? ಓಕೆ ಕಣೋ. ಅದೇನಮ್ಮ ಅಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟೆ? ನೀನ್ ಪ್ರೀತಿಸ್ತಿರೋದ್ ಯಾರನ್ನೋ? ಹುಡುಗಿನೇ ತಾನೇ. ಹುಡುಗನ್ ಪ್ರೀತಿಸಿದ್ರೆ ನೀನ್ ಹೇಳ್ದಾಗೆ ನಾನು ಶಾಕ್ ಆಗ್ತಿದ್ದೆ. ಈ ನಡುವೆ ಹುಡುಗಿರ್ನ ಪ್ರೀತಿಸಿದ್ದಾರೆ ಅಂದ್ರೆ ಯಾರು ಶಾಕ್ ಆಗಲ್ಲ ಬಂಗಾರ. ಕಡೆ ಪಕ್ಷ ಜೆಂಡರ್ ಆದ್ರೂ ಸರಿಯಾಗಿದೆಯಲ್ಲ ಅಂತ ಸಮಾಧಾನ ಮಾಡ್ಕೋತಾರೆ. ಈ ಕ್ಯಾಸ್ಟ್ ರಿಲಿಜನ್ ಎಲ್ಲ ಹೋಗಿ ಜೆಂಡರ್ ಬಂದ್ ನಿಂತಿದೆ. ನಾವು ಅಪ್ಡೇಟ್ ಆಗ್ತಿದೀವಿ. ಏನಾಯ್ತು? ನಗ್ಬೇಡಮ್ಮ, ನನಗೆ ಕೋಪ ಬರುತ್ತೆ. ಬಂದ್ರ ಮೇಡಮ್, ಇವಳ ಜೊತೆ ಸೇರ್ಕೊಂಡು ಹೆತ್ತು ಮಗನ್ನೇ ಫೂಲ್ ಮಾಡ್ತೀಯಾ? ಇವಳಿಲ್ಲಿ ಇನ್ನೂ 4 ದಿನ ಇರ್ತಾಳಷ್ಟೇ. ಅದಾದ್ಮೇಲೆ ನಾನೇ ನೋಡ್ಕೊಳ್ಳೋದು. ಹೇಳ್ಬಿಟ್ನಾ? ಏಯ್, ಬೇಗ ಬಾರೋ. ಇವನ್ನ ನಂಬ್ಕೊಂಡು ಏನಾದ್ರು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡ್ರೆ ದೇವ್ರೆ ಗತಿ. ಈಗ್ಲೇ ಲೇಟ್ ಆಗಿದೆ. ಎಷ್ಟೇ ಲೇಟ್ ಆದ್ರೂ ನಿನಗ್ ಬೇಕಾಗಿರೋದನ್ನೆಲ್ಲ ಇವತ್ತೇ ತಗೊಂಡ್ಬಿಡೆ. ಇಷ್ಟಕ್ಕೂ ನಿನ್ ಡ್ರೆಸ್ಗೆ ಎಂಬ್ರಾಯ್ಡ್ರಿ ವರ್ಕ್ ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಅಂತ ಫೋನ್ ಮಾಡಿ ತಿಳ್ಕೊ. ಮಾಡಿದೀನಮ್ಮ. ಫಸ್ಟ್ ಅಲ್ಲಿಗೆ ಹೋಗೋದು. ಸಿದ್ದು, ತಗೋ ನೀನ್ ಕೇಳಿದ್ ಲಿಸ್ಟು. ಗಿರಿ, ಮೇಕಪ್ ಬಳ್ಕೊಂಡು ಎಲ್ಗೋ ಹೋಗ್ತಿದ್ಯಾ? ರವಿ ತಂಗಿನ ಯಾರೋ ಕಾಲೇಜಲ್ಲಿ ರೇಗ್ಸಿದ್ರಂತೆ. ನಾನು ಅವನನ್ನ ಹೊಡೆಯಕ್ ಹೋಗ್ತಾ ಇದ್ದೀನಿ. ಅದಕ್ಕೆ ಇಷ್ಟೊಂದು ಕಲರ್ಫುಲ್ ಆಗಿ ರೆಡಿ ಆಗಿರೋದು. ಕಾಲೇಜ್ ಕಣೋ, ಕಲರ್ಫುಲ್ ಆಗಿರುತ್ತಲ್ವಾ? ಅದ್ರಲ್ಲೂ ನನ್ನ ಗರ್ಲ್ ಫ್ರೆಂಡು ಅದೇ ಕಾಲೇಜೇ. ಬರ್ತೀನಪ್ಪ. ಇವನ್ ದುನಿಯಾ ಸಿನಿಮಾನ ಚೆನ್ನಾಗಿ ಫಾಲೋ ಮಾಡ್ತಿದ್ದಾನೆ. ಪಾಪ ಇನ್ನೂ ಅಲ್ಲೇ ಇದ್ದಾನೆ. ಅವನಿಗೆ ನನ್ನ ಹೆಸರು ಹೇಳಿ ಇನ್ನೊಂದು 2 ಡೇಟ್ ಜಾಸ್ತಿ ಹಾಕು. ಸರಿನಪ್ಪ, ಖಂಡಿತ. ಹಲೋ. ನಮ್ ಲವ್ಗೆ ನಿಮ್ಮಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಅಲ್ವಾ? ಬೈಕ್ ಓಡಿಸ್ತಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆನಾ? ಯಾರೋ ಫ್ರೆಂಡು. ಏ, ಇಲ್ಲೇ ನಿಲ್ಸು.
ಸರಿ ನೀನ್ ಹೊರಡು. ಸರಿ ಬೇಗ ಮನೆಗೆ ಹೋಗು. ಏನೋ ಸಿದ್ದು, ಕಾರ್ ಬೇಕು ಅಂತ ಅಂದೆ, ಅಂತ ಕೆಲಸ ಏನಿದೆ ಇವತ್ತನು ಬರ್ಡೇ. ಓಹೋ, ಒಳ್ಳೆ ಪ್ರಿಪರೇಷನ್ ಅಲ್ಲಿ ಇದ್ಯಾ. ಆಲ್ ದ ಬೆಸ್ಟ್ ಕಣ. ಥ್ಯಾಂಕ್ಸ್ ಕಣ. ನಾಳೆ ಎಂಗೇಜ್ಮೆಂಟ್ ಆದ್ಮೇಲೆ ಕಾರ್ ಕೊಡ್ತೀನಿ. ಕಾರ್ ಮಾತ್ರ ಹುಷಾರಾಗಿ ನೋಡ್ಕೊಳ್ಳೋ. ಬಾಯ್ ಕಣ. ಬಾಯ್ ಕಣ. ಸಿದ್ದು, ಏನು ಹೇಳ್ದೆ, ಎಲ್ಲಿಗೂ ಹೋಗ್ತಿದ್ಯಾ? ಚಿಕ್ಕ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಮ್ಮ. ನಾಳೆ ಮಾರ್ನಿಂಗ್ ಇವಳು ಎಂಗೇಜ್ಮೆಂಟ್ ಇಟ್ಕೊಂಡು ಏನು ಇದು? ತುಂಬಾ ಕೆಲಸಗಳಿವೆ. ನಾಳೆಗೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ನೆಲ್ಲ ಮಾಡಿದ್ದೀನಲ್ಲ. ಯಾವುದೇ ಟೆನ್ಷನ್ ಇಲ್ಲದೆ ಇವಳು ಎಂಗೇಜ್ಮೆಂಟ್ ಆಗೋದ್ರೆ ಸಾಕು ಕಣೋ. ನನಗೆ ಅರ್ಧ ಜವಾಬ್ದಾರಿ ಮುಗ್ದೋಗುತ್ತೆ. ಏನೂ ಆಗಲ್ಲ, ಎಲ್ಲ ಹ್ಯಾಪಿಯಾಗಿ ಮುಗಿಯುತ್ತೆ. ನಾನು ಇದೀನಲ್ಲ. ರಾತ್ರಿ ನನ್ನ ಫ್ರೆಂಡ್ದು ಬರ್ಡೇ ಪಾರ್ಟಿ ಇದೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ. ಫ್ರೆಂಡಾ ಗರ್ಲ್ ಫ್ರೆಂಡಾ? ಯಾರಾದ್ರೆ ನಿಂಗೇನೆ ಗೊತ್ತು ಬಿಡೋ, ಫೋನಲ್ಲಿ ಇರ್ತೀಯಲ್ಲ ಅವಳು ತಾನೆ. ಅಬ್ಬಾ, ದೊಡ್ಡ ಡಿಟೆಕ್ಟಿವ್ ಇವಳು, ಕಂಡು ಹಿಡಿದ್ಬಿಟ್ಲು. ಹೇ ಸಿದ್ದು, ನಾಳೆ ಎಂಗೇಜ್ಮೆಂಟ್ಗೆ ಆ ಹುಡುಗಿನೂ ಕರ್ಕೊಂಡ್ ಬಾ, ಒಂದ್ಸಲ ನೋಡ್ದ ಹಾಗಾಗತ್ತೆ. ಅಯ್ಯ, ಎಂಗೇಜ್ಮೆಂಟ್ ಅವನ್ಗ ನಂಗ? ನಿನಗೇನೆ. ಏನಾಯ್ತಣ್ಣ? ಪೊಲೀಸ್ ಬಂದಿದ್ದಾರೆ. ನಮ್ ಗಿರಿ ಯಾರಿಗೋ ಕಾಲೇಜಲ್ಲಿ ಹೊಡೆದಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಅವನೇನೋ ತಪ್ಪಿಸ್ಕೊಂಡು ಹ್ಯಾಪಿ ಆಗಿದ್ದಾನೆ. ಆದ್ರೆ ಪೊಲೀಸ್ನವ್ರು ಬಿಟ್ಬಿಡ್ತಾರಾ? ಇನ್ಫಾರ್ಮೇಶನ್ ಎನ್ಕ್ವೈರಿ ಅಂತ ಪದೇ ಪದೇ ಬಂದು ಮನೆಯವ್ರಿಗೆ ಹಿಂಸೆ ಕೊಟ್ಟು ಫ್ಯಾಮಿಲಿ ಮರ್ಯಾದೆ ಎಲ್ಲ ತೆಗೆದ್ಬಿಡ್ತಾರೆ ಇವರು. ಯಾರನ್ ಬೇಕಾದ್ರೂ ಎದುರಾಕೋಬಹುದು, ಆದ್ರೆ ಈ ಪೊಲೀಸ್ನವ್ರು ಎದುರಾಕೋಬಾರ್ದು. ನರಕ ತೋರಿಸ್ಬಿಡ್ತಾರೆ. ಹಲೋ, ಕ್ಲಾಸ್ ಈಗ ತಾನೇ ಮುಗೀತು, ಆಚೆ ಬರ್ತಾ ಇದ್ದೀನಿ. ಬಾಯ್. ಬಾಯ್. ಸಿದ್ದು, ಎಲ್ಲಿದ್ಯಾ? ಹೋಗೋಣ. ಫಸ್ಟ್ ಟೈಮ್ ಇಬ್ರು ಸರಿ ಪಾರ್ಟಿಗೆ ಹೋಗ್ತಾ ಇದೀವಿ. ನನಗೆ ಟೆನ್ಷನ್ ಆಗ್ತಾ ಇದೆ ಸಿದ್ದು. ಹಾಸ್ಟೆಲ್ ಕಾಲ್ ಮಾಡ್ದ? ಫೋನ್ ಮಾಡಿ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳು. ಹಲೋ ಆಂಟಿ, ನಾನು ಅನ್ಸೂಯ ಮಾತಾಡ್ತಾ ಇದ್ದೀನಿ ಆಂಟಿ. ನಾನು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನಾಳೆ ಮಾರ್ನಿಂಗ್ ಹಾಸ್ಟೆಲ್ಗೆ ವಾಪಸ್ ಬರ್ತೀನಿ. ಸಾರಿ. ಓಕೆ ಆಂಟಿ, ಸರಿ, ಬಾಯ್. ಇವಾಗ ಹೇಳು, ಎಲ್ಲಿಗೆ ಹೋಗೋಣ? ಬೀಚ್ ರೋಡಲ್ಲಿ ರೋಸ್ ಮಿಲ್ಕ್ ಕುಡಿಯೋಣ. ಏನು ಹಾಗೆ ನೋಡ್ತಿದ್ಯಾ? ಏನಾಯ್ತು? ನಿಮ್ಮಮ್ಮ ಯಾವಾಗ್ಲೂ ಹಾಗೆ ಫ್ರೆಂಡ್ಲಿಯಾಗೇ ಇರ್ತಾರಾ? ಯಾವಾಗ್ಲೂ ಫ್ರೆಂಡ್ಲಿ ಆಗೇ ಇರ್ತಾರೆ. ಹಾಗಿದ್ರೆ ಸಮಸ್ಯೆನೇ ಇಲ್ಲ, ಅವ್ರ ಜೊತೆ ಬೇಗ ಹೊಂದ್ಕೋಬಹುದು. ನೀವಿಬ್ರು ಕ್ಲೋಸ್ ಆಗಿದ್ರೆ ನಾನು ಹ್ಯಾಪಿ ಆಗಿರ್ತೀನಿ. ಏನಾಯ್ತು? ಏನೂ ಇಲ್ಲ. ನೋಡ್ತಿದ್ದಾನ? ಇಲ್ಲ, ಹಾಗೇನೂ ಇಲ್ವಲ್ಲ. ಮತ್ತೆ ಸಿದ್ದು, ಬೇಡ. ಪಾಸ್ ಆಗ್ತಿಲ್ಲ. ಎಕ್ಸ್ಕ್ಯೂಸ್ ಮಿ ಬಾಸ್, ಆ ಹುಡುಗಿ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಬಾಸ್. ಹೋಗ್ಲಿ, ನನ್ ಗೊತ್ತಾ? ಗೊತ್ತಿಲ್ಲ. ನೀನ್ ಹೀಗೆ ಕಂಟಿನ್ಯೂ ಮಾಡ್ದೆ ಅನ್ಕೋ, ನಾನ್ ಯಾರು ಅಂತ ಗೊತ್ತಾಗುತ್ತೆ. ಓಕೆನಾ? ಏನಾಯ್ತು? ಏನಿಲ್ವಾ? ಏನಾಯ್ತು ಬಾಸ್? ನಿಮ್ ಫ್ರೆಂಡ್ನ ಕೇಳಿ. ಏನಾಯ್ತು? ಏನಿಲ್ಲ ಅಂತ ಹೇಳಿದ್ನಲ್ವಾ. ಸಾರಿ ಬಾಸ್. ಏನಾಯ್ತು ಹೇಳೋ. ಏನ್ ಸಿದ್ದು ಇದೆಲ್ಲ? ಅವನನ್ನ ನೋಡಿದ್ರಿಂದ ಏನಾಗೋಯ್ತು? ಅವನಿಂದ ನನಗೇನು ತೊಂದರೆ ಆಗಿಲ್ಲ ತಾನೆ? ಅಷ್ಟಕ್ಕೂ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹುಡುಗಿರಿಗೆ ಇದೆಲ್ಲ ಕಾಮನ್ನೇ, ಗೊತ್ತಾ? ಅವನೇನೋ ಸಾರಿ ಕೇಳಿದಕ್ಕೆ ಓಕೆ, ಗಲಾಟೆ ಮಾಡಿದಿದ್ರೆ? ಎಲ್ಲ ಸಿಚುವೇಶನ್ ನಾವ್ ಅನ್ಕೊಂಡಿದ್ದ ತರ ಇರಲ್ಲ ಸಿದ್ದು.
ಒಂದು ನಮಗಿಷ್ಟ ಆಗ್ಲಿಲ್ಲ ಅಂದ್ರು, ಕೋಪ ಬಂದ್ರು, ಆ ಸಿಚುವೇಶನ್ ಇಂದ ಆಚೆ ಬರೋದಕ್ಕೆ ಕಾಂಪ್ರಮೈಸ್ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ನನ್ಗದೇ ಇಷ್ಟ ಆಗಲ್ಲ. ಅವನ್ ತಪ್ಪು ಮಾಡಿದಕ್ಕೆ ನಾವ್ಯಾ ಕಾಂಪ್ರಮೈಸ್ ಆಗ್ಬೇಕು? ಅವನೇ ತಪ್ಪೊಪ್ಕೊಳ್ಳೋ ಹಾಗೆ ಮಾಡ್ಬೇಕು. ಅದನ್ನ ನಾನು ಮಾಡಾಯ್ತು. ಅದರಲ್ಲೂ ಈ ತರ ಚೀಪ್ ಪೀಪಲ್ ಜೊತೆ ಹೀಗೆ ಡೀಲ್ ಮಾಡ್ಬೇಕು. ಹಾಗಿದ್ರೆ ಬೇಗ ಮದ್ವೆ ಮಾಡ್ಕೊಳ್ಳೋಣ, ನಮ್ಗಿನ್ನೂ ಫ್ರೀಡಮ್ ಸಿಗುತ್ತೆ. ನಮ್ ಫ್ರೀಡಮ್ನ 5 ರೂಪಾಯಿ ಕಾಯಿನ್ ಅಷ್ಟಿರೋ ಚಿನ್ನ ಡಿಸೈಡ್ ಮಾಡುತ್ತಾ? ಹೌದು, ನಮ್ ಸಂಪ್ರದಾಯ ಅದೇ. ಅದಕ್ಕೆ ಮಾರ್ನಿಂಗ್ ಅಪ್ಪ ಕೂಡ ಫೋನ್ ಮಾಡಿ ಒಂದು ಬಾಂಬ್ ಹಾಕಿದ್ರು. ಅದೇನಂದ್ರೆ ನನ್ನ ನೋಡೋದಕ್ಕೆ ಯಾರೋ ಬರ್ತಿದಾರಂತೆ. ನಿಜನಾ? ನಾನ್ ನಂಬಲ್ಲ. ನಿಜಾನೋ? ಏನ್ ತಮಾಷೆ ಮಾಡ್ತಿದ್ಯಾ? ಹೇಳು. ಬ್ಯಾಂಗ್ಳೂರ್ ಗೆಳೆಯರೇ, ನೀವೀಗ ಕೇಳ್ತಾ ಇದ್ದೀರಾ ಬೆಂಗಳೂರಿನ ರೇಡಿಯೋ ಸಿಟಿ FM 91.1. ನಾನು ನಿಮ್ಮ ರೇಡಿಯೋ ಸಿಟಿ ಆರ್ಜೆ ಸುನೀತಾ. ಒಂದ್ ಕಡೆ ಅಲ್ಸೂಟ್ ಕೆರೆಯಿಂದ ಬೀಸ್ತಾ ಇರೋ ತಣ್ಣಗಿನ ಗಾಳಿ, ಮತ್ತೊಂದು ಕಡೆ ಮೋಡ ಕವಿದ ವಾತಾವರಣ ಬೆಚ್ಚಗನ್ನಿಸ್ತಾ ಇದೆ ಅಲ್ವಾ? ಈ ರೀತಿ ರೊಮ್ಯಾಂಟಿಕ್ ಅಟ್ಮಾಸ್ಫಿಯರ್ ನಲ್ಲಿ ನಮ್ಮ ಲವ್ ಮ್ಯೂಸಿಕ್ ಗುರು ಇಳೆಯರಾಜ ಅವರ ಸಾಂಗ್ ಇಂದ ಈ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ ಅಲ್ವಾ? ನಿಜವಾಗ್ಲೂ ನಮ್ ಲೈಫಲ್ಲಿ ಮತ್ತೆ ಬರ್ದೇ ಇರೋಂಥ ದಿನ ಇದು. ಕೇಳಿದ ತಕ್ಷಣ ಟ್ರಿಪ್ಗೆ ಒಪ್ಕೋತಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನನ್ನ ಡ್ರೀಮ್ ಫುಲ್ಫಿಲ್ ಮಾಡಿದೆ. ಥ್ಯಾಂಕ್ ಯು. ಈ ತರ ಡ್ರೀಮ್ಸ್ ನಿಮಗಷ್ಟೇ ಅಲ್ಲ, ನಮಗೂ ಕೂಡ ಇರುತ್ತೆ. ಐ ಆಮ್ ಸೋ ಹ್ಯಾಪಿ. AC ಆಫ್ ಮಾಡ್ತೀಯಾ? ತುಂಬಾ ಕೂಲ್ ಆಗಿದೆ. ಏನು ನಿದ್ದೆ ಬರ್ತಿದ್ಯಾ? ಮುಖದ ಮೇಲೆ ಹೊಡಿತೀನಿ. ಅದರಲ್ಲೂ ಇದು ನಮ್ ಫಸ್ಟ್ ನೈಟ್, ಅಂದ್ರೆ ಫಸ್ಟ್ ನೈಟ್ ರೈಡ್ ಅಂತ ಹೇಳಕ್ ಬಂದೆ. ಫಸ್ಟ್ ನೈಟ್? ಹೌದು. ಅಷ್ಟಕ್ಕೂ ನಾವ್ ಇಲ್ಲಿಗೆ ಹೋಗ್ತಾ ಇದೀವಿ. ಏನ್ ಪ್ಲಾನು? ರಾತ್ರಿ ಎಲ್ಲ ಬೀಚ್ ರೋಡಲ್ಲಿ ಸುತ್ತಾಡಿ 12 o'clock ನಿಂಗೆ ಒಳ್ಳೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ಮಾರ್ನಿಂಗ್ ನಿನ್ನ ಹಾಸ್ಟೆಲ್ ಹತ್ರ ಬಿಡ್ತೀನಿ. ಇದೇ ನಿನ್ ಬರ್ಡೇ ಕೊಡ್ತಿರೋ ಟ್ರೀಟ್. ಒಂದು ಸಲ ಪ್ರೇಮಿಗಳ ಮಧ್ಯೆ ಮಾತು ಮುಗಿದು ಮೌನ ಬಂದಾಗ ಆ ಮೌನದಲ್ಲಿ ಅನೇಕ ಭಾಷೆಗಳಿದೆ ಅಂತ ನಮ್ಮ ಪ್ರೇಮ ಕವಿ ಕೆ. ಕಲ್ಯಾಣ್ ಅವರು ಬರ್ದಿರೋದನ್ನ ನಾವಿಲ್ಲ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಫೋನಲ್ಲಿ ಅಷ್ಟೊಂದೆಲ್ಲ ಕತೆ ಹೇಳ್ತಿರ್ತೀಯಾ? ಏನಾದ್ರೂ ಮಾತಾಡಿಸಿದ್ದು ಬೋರ್ ಹೊಡಿತಿದೆ. ಒಂದ್ ಮುತ್ತು ಕೊಡ್ತೀಯಾ? ಏನು ಮುತ್ತು? ನಡು ರೋಡಲ್ಲಿ ಮುತ್ತ? ಸಿದ್ದು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಡು ರೋಡಲ್ಲಿ ಅಂತ ಹೇಳ್ದಲ್ಲ, ನನ್ನ ಫ್ರೆಂಡದು ಇದೇ ಊರು. ಹಾಲಿಡೇಸ್ಗೆ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ಹಾಸ್ಪಿಟಲ್ ಪಕ್ಕನೇ ಒಂದು ಪಾರ್ಕಿಂಗ್ ಲಾಟ್ ಇರಬೇಕು. ಎಸ್, ಇದೆ. We are entering into heaven.
ನಾನು ಕುಡಿಯಕ್ಕೆ ಏನಾದರೂ ತರ್ತೀನಿ. ಸಿಗರೇಟ್ ಸೇದಕ್ ತಾನೇ? ಯು ಆರ್ ವೆರಿ ಸ್ಮಾರ್ಟ್ ಅನು. ಅದಕ್ಕೆ ನಾನು ಲವ್ ಮಾಡಿರೋದು. AC ಆನ್ ಮಾಡ್ಲಾ? ಬೇಡ. ಎಷ್ಟಾಯ್ತು? 60 ರೂಪಾಯಿ ಆಯ್ತು ಸರ್. ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಹಾಫ್ ಡಜನ್ ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು. ಬಾಯ್. ಅನು, ಏನೋ ತುಂಬಾ ಅಂದವಾಗಿದೆಯಾ? ಹೋಗೋ. ಹೋಗೋಣವಾ? ಎಲ್ಲಿಗೆ? ವಾಪಸ್. ಒಂದು ಕಿಸ್ ಕೊಡು, ಹೋಗೋಣ. ಇಷ್ಟು ಸಾಕಲ್ವಾ? ಇದೇನು? ಏನೂ ಇಲ್ಲ. ಏನು? ಮುಂದೆ ಬಾ. ಹೋಗ್ಲಿ, ನಾನೇ ಅಲ್ಲಿ ಬರಲ್ಲ. ಏನು? ಏನಿದು? ಸಿದ್ದು ಸಾಕು, ಹೋಗೋಣ ಬಾ. ಎಲ್ಲಿಗೆ? ವಾಪಸ್. ನೀನ್ ಕಿಸ್ ಕೊಡೋವರೆಗೂ ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಅಷ್ಟಕ್ಕೂ ನಾನು ಏನ್ ಕೇಳ್ದಾನು? ಒಂದ್ ಕಿಸ್ ಅಲ್ವಾ? ಹೇಗೋ ನಾವಿಬ್ರು ಮದ್ವೆ ಆಗ್ತೀವಿ. ಒಂದೇ ಒಂದ್ ಕಿಸ್ಸನು. ಸರಿ, ಒಂದೇ ಒಂದು. ಆ ಕಡೆ ತಿರ್ಗು. ಕಣ್ಣು ಮುಚ್ಕೋ. ನಾನು ನೋಡ್ಬಾರ್ದಾ? ಓಕೆ ಓಕೆ, ಸಾರಿ ಸಾರಿ.
ಕುಡಿ. ಟೈರ್ಡ್ ಆಗಿರೋ ಥರ ಇದೆಯಾ? ಸಿದ್ದು, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಕೂತಿರಣ್ವಾ? ಹೋಗಣ್ವಾ? ಹೋಗೋಣ. ಏ ಬೇಡ. ಏನ್ ಮಾಡ್ತಿದ್ಯಾ? ಯಾರು ನೀನು? ಸರ್ಕೊಳ್ಳೋ ಪಕ್ಕಕ್ಕೆ. ಹೇಳ್ತಿದ್ದ ಸರ್ಕೋ. ಯಾರು ನೀನು? ವಿಡಿಯೋ ತೆಗೆದು ಪ್ಲೀಸ್. ಏನ್ ನಡೀತಿದೆ ಇಲ್ಲಿ? ಏನಿಲ್ಲ. ಏನೂ ಇಲ್ಲ. ಏನಿಲ್ವಾ? ಏನೂ ಇಲ್ಲ. ಏನೂ ಇಲ್ವಾ? ನಾನೆಲ್ಲ ನೋಡ್ದೆ ಕಣಲೇ. ಏನು? ಸರಿ, ನಾನು ಇವಾಗ ಹೊರಡ್ತೀವಿ. ಏನೋ ಎದುರಿಸ್ತಾ ಇದೀಯಾ? ಎದುರಿಸಿದ್ರೆ ನಿಂಗೆ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ನೀವಿಬ್ರು ಇಲ್ಲೇನ್ ಮಾಡ್ತಾ ಇದೀರಾ? ನಾವಿಬ್ರು ಹಾಸ್ಪಿಟ್ಲಿಗೆ ಬಂದಿದ್ವಿ. ಹಾಸ್ಪಿಟಲ್ಗ? ಹಾಸ್ಪಿಟ್ಲಿಗೆ ಬಂದಿದ್ವಿ. ಯಾರಿಗ ಹುಷಾರಿಲ್ಲ? ನಿನ್ಗ? ಇವಳ್ಗ? ಏನ್ ಹೊಟ್ಟೆ ಬರ್ಸ್ಬಿಟ್ಟಾ? ಯಾರು ನೀನು? ಪೊಲೀಸ್ ಕಣಲೇ. ಸರ್, ಪೊಲೀಸ್ ಹತ್ರನ ಆಟನ? ಸರ್ ಏನ್ ಸಾರು? ಏನ್ ಸಾರು? ಹುಡುಗಿನ ಆಚೆ ಕರಿ. ಸರ್ ಬೇಡ ಸರ್. ಹುಡುಗಿನ ಆಚೆ ಕರಿ ಅಂದೆ. ಸರ್ ಏನ್ ಸರ್ ಇದಲ್ಲ, ಪ್ಲೀಸ್ ಸರ್. ಸರಿ ಬಿಡು, ಸ್ಟೇಷನ್ಗೆ ಕಾಲ್ ಮಾಡ್ತೀನಿ. ಸರ್ ಬೇಡ ಸರ್, ಸ್ಟೇಷನ್ಗೆ ಕಾಲ್ ಮಾಡಬೇಡಿ. ಹಾಗಾದ್ರೆ ಹುಡುಗಿನ ಆಚೆ ಕರಿ. ಬೇಡ ಸರ್. ಸರ್ ಮಾತಾಡೋಣ ಸರ್. ದೂರ ನಿಂತ್ಕೋ, ಇಲ್ಲೇ ಇರು. ಹಲೋ. ಹಾ ಸರ್, ಹಾಸ್ಪಿಟಲ್ ಹತ್ರನೇ ಇದ್ದೀನಿ ಸರ್. ಇಬ್ರು ಸಿಕ್ಕಿದಾರ. ಸೇಮ್ ಕೇಸ್ ಸರ್. ಹೌದು ಸರ್. ಸರ್ ಬೇಗ ವೆಹಿಕಲ್ ಕಳಿಸಿ. ಏನ್ ಮಾಡ್ತಿದ್ಯಾ? ಕಾರಲ್ಲಿ ಯಾರು? ಕರೆಕ್ಟ್ ಟೈಮಿಗೆ ಬಂದೆ ಜನಾರ್ದನ್. ಈಗ ತಾನೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವೆಹಿಕಲ್ ಕಳ್ಸಕ್ ಹೇಳಿದ್ದೀನಿ ನಾನು. ಆ ತರದ ಕೇಸಾ ಸರ್? ಹಾಸ್ಪಿಟ್ಲಿಗೆ ಬಂದಿದ್ರಂತೆ, ಕಾರಲ್ಲೇ ಕುತ್ಕೊಂಡೇನೋ ಮಾಡ್ತಾವ್ರೆ. ಇದು ಒಳ್ಳೆ ಚೆನ್ನಾಗಾಯ್ತಲ್ಲ. ಹಾಸ್ಪಿಟ್ಲಿಗೆ ಬಂದವ್ರು ಒಳಗಿರೋದ್ ಬಿಟ್ಟು ಕಾರ್ ಒಳಗೆ ಏನ್ ಮಾಡ್ತಿದ್ರು? ಏನು ಮಾಡಿಲ್ಲ ಸರ್. ನೋಡ್ದೆ, ಚೆನ್ನಾಗಿದೆಯಲ್ಲ. ಆಸ್ಪತ್ರೆಗೆ ಯಾಕೆ ಕರ್ಕೊಂಡ್ ಬಂದೆ? ನಮ್ ಫ್ರೆಂಡ್ ಅವರಪ್ಪ ಹಾಸ್ಪಿಟಲ್ ಅಲ್ಲಿ. ಯಾರು? ನಮ್ ಫ್ರೆಂಡ್ ಅವರಪ್ಪ. ಎಲ್ಲಿ? ವಾರ್ಡಲ್ಲಿ ಸರ್. ಹೋಗಿ ಮೀಟ್ ಮಾಡ್ಕೊಂಡ್ ಬಂದ್ಯಾ? ಯಾಕಂಗ್ ನಡಕ್ತಿದ್ಯಾ? ಚಳಿ ಆಗ್ತಿದ್ಯಾ? ಹಾಗೇನಿಲ್ಲ ಸರ್. ಬಾ ಬಾ ಹೇಳ್ತೀನಿ, ಬಾ ಬಾ. ಪ್ಲೀಸ್ ಸರ್. ಹಾಸ್ಪಿಟ್ಲಿಗೆ ಹೋಗಿ ಬಂದ್ಯಾ? ನಿನ್ನೇ ಕೇಳ್ತಾ ಇರೋದು. ಹಾಸ್ಪಿಟ್ಲಿಗೆ ಹೋಗಿ ಬಂದ್ಯಾ? ಫೋನ್ ಮಾಡು, ಫೋನ್ ಮಾಡಿ ಕರಿ. ಸರ್ ನೀವಾದ್ರೂ ಹೇಳಿ ಸರ್. ಏನೋ ಕತೆ ಹೇಳ್ತಾ ಇದೀಯಾ? ಸರ್ ಪೊಲೀಸರು ಅಂದ್ರೆ ಮುಠಾಳ್ರ ಅನ್ಕೊಂಡೇನೋ? ಇದೆಲ್ಲ ಹಿಂಗಾಗಲ್ಲ. ಇವನ ಸ್ಟೇಷನ್ಗೆ ಕರ್ಕೊಂಡೋಗಿ 4 ತದಕಿದ್ರೆ ಎಲ್ಲ ಬಾಯ್ ಬಿಡ್ತಾನೆ. ಸರ್ ಈ ಇಶ್ಯೂ ದೊಡ್ಡದು ಮಾಡಬೇಡಿ ಸರ್. ನಾಳೆ ನನ್ನ ತಂಗಿ ಎಂಗೇಜ್ಮೆಂಟ್ ಕೂಡ ಇದೆ ಸರ್. ಪ್ಲೀಸ್ ಸರ್. ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಕಾರಲ್ಲೇನು ಫಸ್ಟ್ ನೈಟ್ ಮಾಡ್ಕೋಬೇಕು ಅಂತ ಬಂದ್ಯಾ? ತುಂಬಾ ಅರ್ಜೆಂಟ್ ಅಲ್ಲಿ ಇರೋ ಆಗಿದೆ ನೀನು. ಏನ್ ಮಾಡ್ತಾರ ಮತ್ತೆ? ಕರೋನಾ ಎಫೆಕ್ಟ್ ಇಂದ ಈ ಹುಡುಗರು ತುಂಬಾನೇ ಬರ್ಗೆಟ್ ಹೋಗವೆ. ಇದಕ್ ಮುಂಚೆ ನಿನ್ನೆಲ್ಲೋ ನೋಡ್ದಂಗಿದೆಯಲ್ಲ? ಇಲ್ಲ ಸರ್, ನಾನು ಯಾವತ್ತೂ ಇಲ್ಲಿಗೆ ಬಂದಿಲ್ಲ. ಇಲ್ವಾ? ಹೆಸರೇನು? ಸಿದ್ದು ಸರ್. ಏನು? ಸಿದ್ಧಾರ್ಥ ಸರ್. ನಿಮ್ ಮನೆಯಲ್ಲಿ?
ಮಂಗಳೂರು ಸರ್. ಮಂಗಳೂರಲ್ಲಿ ಎಲ್ಲಿ? MBP ಕಾಲೋನಿ ಸರ್. MBP ಕಾಲೋನಿ. ಆ ಹುಡುಗಿ ಮನೆಯಲ್ಲಿ? ಅವಳು ಗಿರಿನಗರಲ್ಲಿ ಇರ್ತಾಳೆ ಸರ್. ಇದು ಒಳ್ಳೆ ಸರಿ ಹೋಯ್ತಲ್ಲ. ಆ ಹುಡುಗಿದ್ ಯಾವ್ದೋ ಏರಿಯಾ, ನಿಂದ ಯಾವ್ದೋ ಏರಿಯಾ. ಅಷ್ಟು ದೂರದಿಂದ ಬಂದು ಕಾರಲ್ಲಿ ಏನ್ ಮಾಡ್ತಿದ್ರಿ? ಏನು ಮಾಡಿಲ್ಲ ಸರ್. ಮೊದ್ಲು ಹುಡುಗಿ ನೋಡ್ಲಿ, ಆಮೇಲೆ ಆ ಹುಡುಗಿ ನಾನು ಮದ್ವೆ ಆಗ್ತಿದ್ದೀನಿ ಸರ್. ಅವಳು ನನ್ನ ವುಡ್ ಬಿ ವೈಫ್. ಅಯ್ಯೋ ಶಿವನೇ, ಮದ್ವೆ ಮಾಡ್ಕೋತಿದ್ದೀರಾ? ಹಂಗಂದ್ರೆ ನೋಡ್ಲೇಬೇಕಾದ್ದೆ. ಸರ್ ಸರ್ ನಿಜ ಹೇಳ್ತಿದ್ದೀನಿ ಸರ್. ನಾವು ವಿಜಯನಗರಕ್ಕೆ ಹೋಗ್ತಿದ್ವಿ, ಟಯರ್ಡ್ ಆಗಿ ಇಲ್ಲಿ ಕಾರ್ ನಿಲ್ಸಿದ್ವಿ ಸರ್. ಇದು ನಿಜ ಸರ್, ನಂಬಿ ಸರ್. ಹೇಗೋ ನಂಬೋದು ನಿನ್ನ? ಫಸ್ಟ್ ಟೈಮ್ ಹೇಳ್ದೆ ನಿನಗೆ ಹುಷಾರಿಲ್ಲ ಅಂತ ಇಲ್ಲಿಗೆ ಬಂದೆ ಅಂತ. 2ನೇ ಸಲ ಹೇಳ್ದೆ ನಿನ್ ಫ್ರೆಂಡ್ ಡ್ಯಾಡಿಗೆ ಹುಷಾರಿಲ್ಲ ಅಂತ ಬಂದೆ ಅಂತ. ಈಗ ನೋಡಿದ್ರೆ ವಿಜಯನಗರ ಹೋಗ್ಬೇಕು ಅಂತಿದ್ಯಾ? ಇವ್ನು ಹೇಳೋದಲ್ಲ ಬರೀ ಸುಳ್ಳೆ ಕಣ್ರಿ. ಹೌದು ಸರ್. ಸರ್ ಇಲ್ಲ ಸರ್, ಇದು ನಿಜ ಸರ್. ಸರಿ, ವಿಜಯನಗರ ಹೋಗ್ತಿದ್ರೆ ಇಲ್ಲೇನಕ್ಕೆ ಕಾರ್ ಪಾರ್ಕ್ ಮಾಡ್ದೆ? ನೀ ಒಳ್ಳೆ ಸರ್. ಡ್ರೈವಿಂಗ್ ಮಾಡ್ತಾ ರೊಮ್ಯಾನ್ಸ್ ಹೇಗ್ ಮಾಡಕ್ಕಾಗುತ್ತೆ? ಅದೇ ಇಂಥ ಜಾಗದಲ್ಲಿ ಕಾರ್ ಏನಾದ್ರೂ ನಿಲ್ಸ್ಕೊಂಡ್ಬಿಟ್ರೆ ಕಂಫರ್ಟ್ ಆಗಿ ಮಾಡ್ಕೋಬಹುದಲ್ಲ, ಅದೇ ಅಲ್ವಾ? ಅಷ್ಟೇ ಅಲ್ವಾ? ಸರಿ ಸರ್ಕೋ, ಆ ಹುಡುಗಿನ ಆಚೆ ಕರಿ. ಅವಳು ಹೊರಗೆ ಬರೋದು ಬೇಡ ಸರ್. ಯಾರಾದ್ರೂ ನೋಡಿದ್ರೆ ಸರಿ ಇರಲ್ಲ ಸರ್. ಪ್ಲೀಸ್ ಸರ್. ನಗ್ತಿದ್ದಿಲ್ಲ ಯಾಕೋ? ನಾವೇನಾದ್ರೂ ಜೋಕರ್ ತರ ಕಾಣ್ತಿದೀವ ಜನಾರ್ದನ್? ಸರ್, ನಿಮ್ ಫೋನ್ ಬಡ್ಕೋತಿದೆ. ಸರ್ ಅವ್ರಿಗೆ ಸ್ವಲ್ಪ ಹೇಳಿ. ಕಾಲ್ ಎಲ್ಲಿಂದ ಅಂತ ಗೊತ್ತಾ? ಪೆಟ್ರೋಲಿಂಗ್ ಪೊಲೀಸು. ಅನು, ನೀನೇನ್ ಭಯ ಪಡ್ಬೇಡ. ನೀನ್ ಕಾರಲ್ಲೇ ಇರು, ನಾನು ಮಾತಾಡ್ಕೊಂಡು ಬರ್ತೀನಿ. ಹಾ, ಓಕೆ. ಸರ್, ಆ ಹುಡುಗಿ ನನ್ನ ಮದ್ವೆ ಆಗೋ ಹುಡುಗಿ ಸರ್. ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ಯಾವ ತಪ್ಪು ಮಾಡಿಲ್ಲ ಸರ್. ನಿಮ್ಮನ್ನ ನೋಡ್ತಿದ್ರನೇ ಅರ್ಥ ಆಗ್ತಿದೆ ಸರ್. ಕಾರಲ್ಲಿ ಏನಕ್ಕೆ ಅರ್ಜೆಂಟ್ ಮಾಡ್ಕೋತೀರಿ? ಮದ್ವೆ ಆಗೋರ್ಗು ತಡ್ಕೊಳಕ್ ಆಗಲ್ವಾ? ಓಡೋದ್ರೆ ಎಷ್ಟು ಪ್ರಾಬ್ಲಮ್ ಅಂತ ಗೊತ್ತಾ ಸರ್? ನಿಮಗೆ ಹೇಗೆ ಹೇಳೋದಂತ ಅರ್ಥ ಆಗ್ತಿಲ್ಲ ಸರ್. ಆ ಹುಡುಗಿ ಮುಖ ನೋಡಾದ್ರೂ ಬಿಟ್ಬಿಡಿ ಸರ್. ನಿಮ್ ಕಾಲಿಗೆ ಬೀಳ್ತೀನಿ ಸರ್. ಏನ್ ಮಾಡ್ತಿದ್ಯಾ? ಸರಿ ಬಿಡು, ಹೋಗು ಹೋಗು. ಸರ್ ಥ್ಯಾಂಕ್ ಯು ಸರ್. ಸರ್ ಸರ್ ಹೇಳ್ಬೇಕಲ್ವಾ ಸರ್? ನಾನ್ ನೋಡ್ಕೋತೀನಿ, ಹೋಗು ಹೋಗು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೋಗಿ ಅಂತ ಹೇಳಿದ್ರು. ಸರ್ ಹೇಳ್ದೆ ಸರ್. ಯಾವ ಸರ್? ನಾನ್ ಹೇಳಿಲ್ಲ. ಏನ್ ಸರ್ ಇದು? ನೀವೇ ಹೋಗು ಅಂತ ಹೇಳಿ ಜೊತೆ ನಿನ್ ಆಟನಾ? ಈಗೇನಾದ್ರೂ ತಪ್ಪಿಸ್ಕೊಳಕ್ ನೋಡಿದ್ರೆ ನಾಳೆ MBP ಕಾಲೋನಿಯಲ್ಲಿ ಇರೋ ನಿನ್ ಮನೆಗ್ ಬಂದು ನಿನ್ ತಂಗಿ ಎಂಗೇಜ್ಮೆಂಟ್ ನಡೀತಿರೋ ಟೈಮಲ್ಲಿ ನಿನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಹೋದ್ರೆ ಹೋಗ್ಲಿ, ಬಿಟ್ಬಿಡಿ ಸರ್. ಏನ್ ಬಿಡೋದು? ಸರ್ಕ ಸರ್. ಸರ್ ನಾನ್ ನೋಡ್ದಾಗ ಅವಳು ಮಡ್ಲಲ್ಲಿ ಕೂತಿದ್ಲು. ಏನು ಈ ಬಡ್ಡಿ ಆಯ್ತಾ ಅಂತ ಕೆಲಸ ಮಾಡದ್ನ? ಮತ್ತೆ ಅಯ್ಯೋ ಸೂಜಿಲ್ದಾರ, ತಪ್ಪಲ್ವಾ ಅದು? ಸರ್ ಯಾಕೆ ಸರ್ ಈ ತರ ಮಾತಾಡ್ತಿದ್ದೀರಾ? ನಮ್ಮಿಬ್ರು ಫೂಲ್ ಮಾಡಿ ನೀನ್ ಎಸ್ಕೇಪ್ ಆಗೋಕ್ ನೋಡ್ತಾ ಇದೀಯಲ್ವಾ? ತುಂಬಾ ಚಾಲಾಕಿದ್ಯಾ ಕಣೋ ನೀನು. ಸರ್ ನಾನು ಮಾಡಿಲ್ಲ ಸರ್. ಹಂಗ್ ಮಾಡಿಲ್ವಾ? ಮಾಡಿಲ್ಲ ಸರ್. ಹಂಗ್ ಮಾಡೇ ಇಲ್ವಾ? ಇಲ್ಲ ಸರ್. ಹಂಗ್ ಮಾಡಿಲ್ಲ? ಇಲ್ಲ ಸರ್. ಮತ್ ಹೆಂಗ್ ಮಾಡ್ದೆ? ಹಂಗ್ ಮಾಡಿಲ್ಲ ಅಂತಂದ್ರೆ ಹೆಂಗ್ ಮಾಡ್ದೆ? ಹೇಳು ಸರ್. ನಾವೇನು ಮಾಡಿಲ್ಲ ಸರ್. ನಮ್ಮನ್ನು ಹೋಗಕ್ ಬಿಡಿ ಸರ್. ಸರ್ ಏನ್ ಸರ್ ನೋಡು, ನಿಜ ಹೇಳಿದ್ರೆ ಕಳಿಸ್ಬಿಡ್ತೀನಿ. ಈ ಹುಡುಗಿನ ನೀನ್ ತಪ್ಕೊಂಡ್ಯಾ? ಮಾಡ್ದೋ ಇಲ್ವೋ ಹೇಳು. ನಿಜ ಹೇಳ್ದೆ ಇದ್ರೆ ಸಾರ್ ಬಿಡೋದಿಲ್ಲ. ತಪ್ಪು ಮಾಡಿದ್ಯಾ? ತಪ್ಪು ಮಾಡಿದ್ರೆ ಹೇಳು, ಬಿಟ್ಬಿಡ್ತೀನಿ. ಹೇಳ್ದೆ ತಾನೆ ತಪ್ಕೊಂಡಿದ್ದಾನಂತ? ಮುತ್ಕೊಟ್ಯಾ? ಆ ತರ ಏನಾರ ಮಾಡಿದ್ರೆ ಒಪ್ಕೊಂಡ್ಬಿಡು, ನಾಚಿಕೆ ಪಟ್ಕೋಬೇಡ. ಸಾರ್ ಇಂಥ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟು. ಸರ್ ನಮ್ಮನ್ನು ಹೋಗಕ್ ಬಿಡಿ ಸರ್. ತಪ್ಕೊಂಡ್ಮೇಲೆ ಏನ್ ಮಾಡ್ದೆ? ಮುತ್ಕೊಟ್ಟೆ ಅಂತ ಒಪ್ಕೋ, ಬಿಟ್ಬಿಡ್ತೀನಿ. ಮುತ್ತು ಕೊಟ್ಟೆ ತಾನೆ?
ಎಲ್ಲಿ ಕೊಟ್ಟೆ ಎಲ್ಲಿ ಕೊಟ್ಟೆ ಮುತ್ತು ಎಲ್ಲಿ ಕೊಟ್ಟೆ ಒಂದೇ ಒಂದು ಮುತ್ತುಗೋಸ್ಕರ ಇಷ್ಟೆಲ್ಲ ರಾದ್ದಂತ ಮಾಡ್ತಿದಾರ ಅನ್ಕೋತಿದ್ಯಾ? ನಾವ್ ಹಿಂಗೇನೆ ಸರ್ ನಮ್ಮನ್ನ ಹೋಗಕ್ ಬಿಡಿ ಸರ್. ನೀನ್ ಎಲ್ಲೂ ಹೋಗಲ್ಲ. ಅವಳಿಗೆ ಎಲ್ಲಿ ಮುತ್ಕೊಟ್ಟೆ ಹೇಳು. ಜನಾರ್ದನ್ ಬಾವು ನಿಮಿಷ ಇಲ್ಲಿ. ಏನ್ ಮಾಡ್ತಿದ್ಯಾ ಜನಾರ್ದನ್? ನಾನು ಇಶ್ಯೂನ ದೊಡ್ಡದು ಮಾಡ್ತಿದ್ರೆ ನೀನ್ ಏನ್ ಮಾಡ್ತಾ ಇದ್ಯಾ? ನಾನೇನ್ ಮಾಡ್ದೆ? ನಮ್ ಪಾರ್ಟಿಗೆ ಟೈಮ್ ಆಗ್ತಿದೆ ಅಂತ. ಡೀಲ್ ಆಗೋ ಪಾರ್ಟಿ ತರನೇ ಇದ್ದಾನೆ. ಟೈಮ್ ಸಿಗ್ದಾಗ ಯಾಕೆ ಹಾಳು ಮಾಡ್ತಾ ಇದ್ಯಾ? ಮತ್ತೆ ತಡ ಮಾಡೋದು ಯಾಕೆ? ನಮ್ ಮಾಮೂಲ್ ಕೇಳ್ಬೋದಲ್ವಾ? ಸರ್ ಜನ ನೋಡ್ತಿದ್ದಾರೆ ಸರ್, ನಮ್ಮನ್ನ ಹೋಗಕ್ ಬಿಡಿ ಸರ್. ನೋಡ್ಲಿ ಬಿಡು. ನೀವು ಮಾಡಿರೋ ಕೆಲ್ಸಕ್ಕೆ ಬಟ್ಟೆ ಬಿಚ್ಚಿ ಪಬ್ಲಿಕ್ ಅಲ್ಲಿ ರೋಡ್ ಮಧ್ಯೆ ನಿಲ್ಸ್ಬೇಕು ನಿಮ್ಮನ್ನ. ಒಂದು ಬಿಟ್ಟ ಅಂದ್ರೆ ಗಾಡಿ ಬರ್ಲಿ. ಜನಾರ್ದನ್ ಫೋನ್ ಮಾಡ್ಕೊಳ್ಳಿ ಎಲ್ಲಿದಾರಂತ. ಕೇಳ್ತೀನಿ. ಏನ್ ಕೆಲಸ ಮಾಡ್ತೀಯ ನೀನು? ಮೈಕ್ರೋಸಾಫ್ಟ್ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಅಂತ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾ ಈ ಆಳ್ ಕೆಲಸ ಮಾಡೋದಕ್ಕೆ ಇಷ್ಟು ದೂರ ಬಂದಿದ್ಯಾ? ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಾ? ಸರ್ ಈ ಇಶ್ಯೂ ದೊಡ್ಡದ್ ಮಾಡ್ಬೇಡಿ ಸರ್. ನೀವೇನ್ ಹೇಳಿದ್ರು ಮಾಡ್ತೀನಿ. ಅದೆಲ್ಲ ಆಗಲ್ಲ. ನಿಮ್ಮಿಬ್ರು ಫ್ಯಾಮಿಲಿನೂ ಇಲ್ಲಿಗೆ ಕರ್ಸ್ಬಿಟ್ಟು ನಿಮ್ ಮದುವೆ ಮಾಡಿಸ್ಬಿಡ್ಬೇಕಾಗತ್ತೆ. ಇವ್ರನ್ನ ಸ್ಟೇಷನ್ ಕರ್ಕೊಂಡೋದ್ರೆ ಏನಾದ್ರು ಕತೆ ಹೇಳಿ ಎಸ್ಕೇಪ್ ಆಗ್ಬಿಡ್ತಾರೆ. ಹುಡುಗಿ ನೋಡಿದ್ಯಾ? ರಾಜ್ಕುಮಾರಿ ತರ ಇದ್ದಾಳೆ. ಸರ್ ಇದೊಂದ್ಸಲ ಬಿಟ್ಬಿಡಿ ಸರ್. ನೀವ್ ಎಷ್ಟು ಕೇಳಿದ್ರು ಕೊಡ್ತೀನಿ ಪ್ಲೀಸ್ ಸರ್. ಎಷ್ಟಿದೆ ನಿನ್ನ ಹತ್ರ? 10,000 ಇದೆ ಸರ್. 10,000ನಾ? ಹೌದು ಸರ್. ಕಾಮಿಡಿ ಮಾಡ್ತಾ ಇದೀಯಾ? ಆ ಹುಡುಗಿನ ಉಪಯೋಗಿಸ್ಕೊಂಡು ಹಂಗೆ ನನ್ನ ಉಪಯೋಗಿಸ್ಕೊಬೇಕು ಅಂತಿದ್ಯಾ? ಸರ್ ನನ್ನ ಹತ್ರ ಕ್ಯಾಶ್ ಇಷ್ಟೇ ಇರೋದು. ನಿಮ್ಗೆ ಇನ್ನೂ ಬೇಕಂದ್ರೆ ATM ಅಲ್ಲಿ ಡ್ರಾ ಮಾಡ್ಕೊಡ್ತೀನಿ. ಇಲ್ಲೆಲ್ಲಿದೆ ATM? ಯಾವ್ದೋ ಒಂದು ATM ತೆಗೆದು ಕೊಡ್ತಾನೆ ಬಿಡ್ರಿ. ನೀವು ಒಳಗ್ ಕೂತ್ಕೊಳ್ರಿ. ನಡಿಯಪ್ಪ ನೀನು ನಡಿ. ಸರ್ ಬ್ಯಾಕ್ ಸೀಟ್ ಅಲ್ಲಿ ಬೇಡ ಸರ್, ಪ್ಲೀಸ್ ಸರ್. ಏನೋ ನೀನು ಬ್ಯಾಕ್ ಸೀಟ್ ಅಲ್ಲಿ ಕೂತ್ಕೊಂಡ್ರೆ ಏನೋ ತಪ್ಪಾಗುತ್ತೆ. ಹುಡುಗಿ ಪಕ್ಕ ಬೇಡ ಸರ್. ಹೋಗು ಗಾಡಿ ತೆಗಿ. ಹೋಗು ಸರ್ ಪ್ಲೀಸ್ ಸರ್. ಗಾಡಿ ತೆಗಿ ಹೋಗು. ಇಲ್ಲಿ ನೋಡು, ನಮ್ ಸಾರು ನಿನ್ ಗರ್ಲ್ ಫ್ರೆಂಡ್ ಏನು ಮಾಡೋದಿಲ್ಲ. ನೀನ್ ಕಾರ್ ಸ್ಟಾರ್ಟ್ ಮಾಡು. ಹತ್ತಪ್ಪ ನೀನು ಹತ್ತು. ಗಾಡಿ ತೆಗಿ. ತೆಗಿಯೋ. ಗಾಡಿ ತೆಗಿ. ನೋಡ್ದ್ಯಾ? ಕಾರೊಳಗೆ ಸೊಳ್ಳೆ ಸೇರ್ಕೊಂಡ್ಬಿಟ್ಟವೆ. ಗ್ಲಾಸ್ ಏರ್ಸ್ಕೊಳ್ಳೋದಲ್ವಾ, ರಕ್ತ ಹೀರ್ದೆ ಬಿಡೋದಿಲ್ಲ ಅವು. ಸರ್ ನೀವು ಹಿಂದೆ ಕೂತ್ಕೊಳ್ಳಿ ಸರ್. ಯಾಕೆ? ಬಾ ಜನಾರ್ದನ್, ಹಿಂದೆ ಬಂದು ಕೂತ್ಕೋ. ಹಾಗೆ ಇವಳು ನಮ್ಮ ಮಧ್ಯದಲ್ಲೇ ಇರ್ತಾಳೆ. ಕಾರ್ ಸ್ಟಾರ್ಟ್ ಮಾಡೋ. ನಿನ್ ಹುಡುಗಿನ ನಾನು ಟಚ್ ಕೂಡ ಮಾಡಲ್ಲ. ನೀನ್ ಸ್ಟಾರ್ಟ್ ಮಾಡಪ್ಪ ತಂದೆ. ಜನಾರ್ದನ್, ಇದನ್ನ ನೋಡಿದ್ಯಾ? ಏನದು? ಮಧ್ಯದಲ್ಲಿ ಮಂಚದ ಮೇಲೆ ಡ್ಯಾಮ್ ಕಟ್ಟಿರೋ ಆಗಿದೆಯಲ್ಲ? ಹೌದು ಸರ್. ಆ ಕಾಂಟ್ರಾಕ್ಟ್ ಏನೋ ಇವನಿಗೆ ಕೊಟ್ಬಿಟ್ಟಿದ್ರೆ 1 ವರ್ಷದೊಳಗೆ ಪೂರ್ತಿ ಮಾಡ್ಬಿಡ್ತಿದ್ದ. ಇವನಿಗೆ ತುಂಬಾ ಅನುಮಾನ ಬಂದಿರೋ ಆಗಿದೆ. ಏನು ನಿನ್ ಮೇಲೂ ಅನುಮಾನ ಪಡ್ತಾನ? ಲೇ, ಮುಂದ್ ನೋಡ್ಕೊಂಡು ಗಾಡಿ ಓಡಿಸಲಿ. ನೋಡ್ಕೊಂಡು ಓಡ್ಸಪ್ಪ ನನ್ ತಂದೆ. ಏನೇನ್ ಹೆಸರು? ಏನಕ್ಕೆ ಭಯ ಪಡ್ತಾ ಇದ್ಯಾ? ಏನ್ ಕಿವಿ ಕೇಳಿಸೋದಿಲ್ವಾ? ಬಾಯಲ್ಲಿ ಬಾಳೆಹಣ್ಣು ಇಟ್ಕೊಂಡಿದ್ಯಾ? ಲೇ, ನಿನ್ ಮುಂದೆ ನೋಡು. ನಿನ್ನ ಹೆಸರೇನು? ಅನಸೂಯ. ಇಷ್ಟು ಒಳ್ಳೆ ಹೆಸರೊಳೋದಕ್ಕೆ ಯಾಕೆ ಭಯ ಪಡ್ತಾ ಇದೀಯಾ? ಲೇ, 2 ಕೈ ಸ್ಟೇರಿಂಗ್ ಮೇಲೆ ಇಟ್ಕೋ.
ಎರಡು ಕಲ್ ಗಾಡಿ ಓಡಿಸೋ. ನೀವು ಮಡ್ಲಲ್ಲಿ ಕೂರ್ಸ್ಕೊಂಡ್ಬಿಡ್ತೀರೇನೋ ಅಂತ ಭಯ ಪಡ್ತಿದ್ದಾನ ಅವನು. ಅರ್ಧ ರಾತ್ರಿಯಲ್ಲಿ ಇಷ್ಟು ದೂರ ಬಂದು ಇವನ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ಯಾ ಅಂತಂದ್ರೆ ನೀನ್ ತುಂಬಾ ಸ್ಪೀಡ್ ಆಗಿದ್ಯಾ. ಏನಾಯ್ತು? ಏನಾಯ್ತು? ATM ಇದೆ ಸರ್. ತುಂಬಾ ಅದೃಷ್ಟವಂತರ ಕಣ್ರಪ್ಪ ನೀವುಗಳು. ATM ಸಿಕ್ಬಿಡ್ತು. ಬಂದಿದ್ ಅದಕ್ಕೆ ತಾನೇ. ಹೋಗು ಡ್ರಾ ಮಾಡ್ಕೊಂಬಾ. ಎಷ್ಟು ತಗೋಬರ್ಬೇಕು ಸರ್? ಒಂದ್ 20,000 ತಗೊಂಬಾ ಸಾರ್. ಅದಕ್ಕಿಂತ ಜಾಸ್ತಿ ತಗೊಳಲ್ಲ. ಹೋಗು. ನೋಡಿ ಸಾಕು. ಹೋಗು ಹೋಗು. ಹೇಗ್ ಹೋಗ್ತಿದ್ದಾನೆ ನೋಡು. ತಿರುಗ್ ನೋಡ್ಕೊಂಡು ಹೋಗ್ತಿದ್ದಾನೆ. ಅಲ್ಲ, ತುಂಬಾ ಅನುಮಾನದ ಪ್ರಾಣಿ ಅವನು. ಪ್ರಕಾಶ್ ರೈ ಕೂಡ ಇವನ್ ತರ ಒಂದ್ ಪಿಕ್ಚರ್ ಅಲ್ಲಿ ಯಾವಾಗ್ಲೂ ಅನುಮಾನ ಪಡ್ತಾನೆ ಇರ್ತಾನೆ. ಯಾವ ಪಿಕ್ಚರ್ ಅದು? ಹೇಳ್ತೀನಿ. ಅದು ರವಿಚಂದ್ರನ್ ಸಿನಿಮಾ ಯಾರೇ ನಿನ್ ಚೆಲ್ವೆ ನೋಡಿದೀನಿ. ತಗೋಬಂದ್ಯಾ? ಸರಿ, ATM ಅಲ್ಲಿ ದುಡ್ಡಿಲ್ಲ ಸರ್. ಮೇನ್ ರೋಡಲ್ಲಿ ಇನ್ನೂ ATMಗಳಿವೆ, ಅಲ್ಲಿ ಹೋಗೋಣ ಸರ್. ಬಾ ಒಳಗ್ ಬಾ. ದುಡ್ಡು ಇಸ್ಕೊಳ್ದೆ ನಿಮ್ಮಿಬ್ರನ್ನ ಬಿಟ್ಬಿಡ್ತೀವಿ ಅನ್ಕೋಬೇಡ. ಬಾ. ಕಾರ್ ಸ್ಟಾರ್ಟ್ ಮಾಡ್ಬಾರೋ. ಬಾ. ಯಾಕಿಷ್ಟೊಂದು ಇಕ್ಕಟ್ಟಲ್ಲಿ ಕೂತಿದೀಯಾ? ಆರಾಮಾಗಿ ಕೂತ್ಕೋ. ಏಯ್, ಮುಂದಕ್ಕೆ ಲೆಫ್ಟ್ ತಗೋ. ಸ್ಟ್ರೈಟ್ ಆಗಿ ಹೋದ್ರೆ ATM ಸಿಗುತ್ತೆ ಸರ್. ಲೆಫ್ಟ್ ತಗೋ ಅಂತ ಹೇಳಿದ್ನಲ್ಲ. ಇಲ್ಲಿಂದ ರೈಟ್ ತಗೋ. ನಿಲ್ಸಿಲ್ಲಿ. ಇದೇನಿದು? ಇಲ್ಲಿ ಯಾಕೆ ನಿಲ್ಸ ಕೇಳಿದ್ರಿ? ಏನಾಯ್ತು ಸರ್? ಜನಾರ್ದನ್, ನೀನ್ ಕುಡ್ದಿದ್ಯಾ? ಪಾರ್ಟಿಗೆ ಹೋಗ್ದೇನೆ ನಾನೇನ್ ಕುಡಿತೀನಿ? ಆದ್ರೆ ಇಲ್ಲಿ ಎಣ್ಣೆ ವಾಸನೆ ಬರ್ತಾ ಇದೆಯಲ್ಲ. ನೀನ್ ಕುಡ್ದಿದ್ಯಾ? ಆ ಹುಡುಗಿ ಕುಡ್ದಿರೋ ತರ ಇಲ್ವೇ? ಕೆಲವರನ್ನು ನೋಡಿದ್ರೆ ಹಾಗೆ ಅನ್ಸತ್ತೆ ಜನಾರ್ದನ್. ಆ ಕಡೆ ತಿರ್ಕೊಳ್ಳೋ. ಕುಡ್ದಿದ್ಯಾ? ಡ್ರಿಂಕ್ಸ್ ಮಾಡಿದ್ಯಾ? ಸರ್ ಮುಚ್ಕೊಂಡಿರಲ್ಲ, ನಾನು ಕೇಳ್ತಾ ಇಲ್ವಾ? ಊದು ಊದು, ಗಾಳಿ ಊದು 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 ಊದು. ಕುಡ್ದಿದ್ದಾಳ ಸರ್? ಕುಡ್ದಿರೋ ತರನೇ ಇದೆ. ಅಯ್ಯೋ, ಕಾಲ ಕೆಟ್ಟೋಗಿದೆ ಸರ್. ಈ ನಡುವೆ ಮದ್ಯಪಾನ ನಿಷೇಧ ಅಂದ್ರೆ ಗಂಡಸರಿಗಿಂತ ಹೆಂಗಸರೇ ಫೀಲ್ ಆಗ್ತಾ ಇದ್ದಾರೆ. ಇಳಿಯೋ ಆ ಕಡೆ. ಬಾರೋ ಆಚೆ ಬಾ. ಇಳ್ಕೋ. ಏಯ್, ಹೊರಗ್ ಬಾ. ಬಾಬಾ, ಬೇಗ ಬಾ. ಬಾರೋ. ನಿನಗೆ ಬುದ್ಧಿ ಇಲ್ವೇನೋ? ಬಂದು ಅಡ್ಡ ನಿಂತ್ಕೋ. ಆ ಹುಡುಗಿ ನೋಡ್ತಾಳಂತ ಗೊತ್ತಾಗಲ್ವೇನೋ? ಬಾಯ್ಲಿ.
ಹೇಳಿದ್ನೆ ಮತ್ತೆ ಮತ್ತೆ ಹೇಳ್ಬೇಡುವ. ಎಲ್ಲಿಂದ ತಕೊಂಬಂದೆ ಹೇಳು. ಮಂಗಳೂರಲ್ಲಿ ನಿನ್ನಂತ ಹುಡುಗರು ಇವಳಂತ ಹುಡುಗಿಯರು ಈಸಿಯಾಗಿ ಸಿಕ್ಕಾಕೋತಾರೆ ಕಣ. ಏನ್ ರೇಟು? 5,000ನಾ? ಹೇಳು, ಫೋನ್ ಬಂತು ನೋಡು. ಸದ್ಯಕ್ಕೆ ಮಾತ್ರ ಇರ್ಲಿ ಬಿಡು. ಸಾರ್ ಹೋಗೋಣವಾ? ನೀನೊಂದು ವೇಸ್ಟ್ ಕಣ. ನಾನು ಅವಳ ಹತ್ರನೇ ಕೇಳ್ತೀನಿ. ನಿನ್ ದೂರನೇ ಇರೋ. ಏನಿದೆ ಇದ್ರಲ್ಲಿ? ಕಾಂಡಮ್ಸ್ ಇಲ್ವಾ? ಮಾಮೂಲಾಗಿ ನೀನೇ ಕರ್ಸ್ಕೋತೀಯಾ ಇಲ್ಲ ಕಸ್ಟಮರ್ಸಾ? ಹೇಳು. ಬೇಡಕ್ಕೂ ಒಂದು ಲಿಮಿಟ್ ಇರುತ್ತೆ. ನಾವು ಪೊಲೀಸ್ ಸ್ಟೇಷನ್ ಹೋಗೋಣ. ಏನಾಗುತ್ತೋ ಆಗ್ಲಿ, ನಾನು ನೋಡ್ಕೋತೀನಿ. ನಾವಿಬ್ರು ಮದ್ವೆ ಆಗೋಣ. ಏನೇ ಬಂದ್ರು ಫೇಸ್ ಮಾಡೋಣ. ನನ್ನ ಮಾತು ಕೇಳು. ಗೊತ್ತಾದ್ರೆ ತಡ್ಕೊಳ್ಳಲ್ಲ. ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸಿದ್ದು. ಪೊಲೀಸ್ ಮೇಲೆ ಕೈ ಮಾಡ್ತೀನಿ ನೀನು? ಪೊಲೀಸ್ ಮೇಲೆ ಕೈ ಮಾಡ್ತೀಯ? ಏನು ಅನ್ಕೊಂಡಿದ್ದೆ ನಾನು ನೀನು? ಹೇಯ್ ಸಾರ್, ಯಾರೋ ಬರ್ತಿರಂಗಿದೆ. ಇಷ್ಟೊತ್ತು ತನಕ ನಿನ್ ಜೊತೆ ಇದ್ದಿದ್ ನಾವಿಬ್ರೆ. ಅವ್ರನ್ನೂ ಜಾಯಿನ್ ಮಾಡ್ಕೊಳ್ಳೋಣ. ಜನಾರ್ದನ್ ಸರ್, ಅವ್ರನ್ನ ಚೆಕ್ ಮಾಡು. ನನ್ ಮೇಲೆ ಕೈ ಮಾಡ್ತೀನೋ? ಇನ್ನೊಂದು ತಪ್ಪು ಮಾಡ್ದೆ ಖಂಡಿತ ನಿನ್ ಬಿಡಲ್ಲ ಕಣ. ನಿನ್ ಬಿಡಲ್ಲ. ಸರ್, ಗಾರೆ ಕೆಲಸದವರು ಕೆಲಸ ಮುಗಿಸ್ ಹೋಗ್ತಾ ಇದ್ದಾರೆ. ತುಂಬಾನೇ ಬೇವ್ಕೊಂಡ್ಬಿಟ್ಟಿದ್ದಾಳೆ. AC ಹಾಕು. ಸರ್, ಒಂದ್ ನಿಮಿಷ ಸ್ವಲ್ಪ ಬರ್ತೀರಾ? ನಾವು ಹೋಗ್ಬಿಡೋಣ. ನಾನು ಅವರೆಲ್ಲ ಇದ್ದಾರೆ ಸಿದ್ದು. ಏನ್ ಜನಾರ್ದನ್? ಏನ್ ಸರ್ ಇದೆಲ್ಲ? ಎಷ್ಟ್ ಕೊಡ್ತಾನೋ ಅಷ್ಟು ಇಸ್ಕೊಂಡ್ ಕಳ್ಸೋದ್ ಬಿಟ್ಟು ಮಧ್ಯರಾತ್ರಿ ಬೇರೆ ಆಗಿದೆ. ಬಾ. ಯಾರದು? ಯಾರಲ್ಲಿ? ಏನ್ ಮಾಡ್ತೀರಾ ಅಲ್ಲಿ? ಯಾರಾದ್ರೂ ಮಾತಾಡಿ. ಏನ್ರ ಯಾವ್ದು ಮಾತಾಡ್ತಿಲ್ಲ? ಅಣ್ಣ, ನಾನ್ ಮಾಧವ್. ನೀನೇನ್ ಇಲ್ಲಿ? ಯಾವ್ದಾದ್ರು ಕೇಸ್ ಇತ್ತಾ? ಏನಿಲ್ಲ, ಚಿಕ್ಕ ಹಾಸ್ಪಿಟಲ್ ಕೇಸು. ಏಯ್, ನಿನ್ ಗಾಡಿ ಎತ್ತ. ಅಣ್ಣ, ನೀವ್ ಮಲ್ಕೊಳ್ಳಿ. ಸರಿ ಸರಿ, ನಡಿ, ಹತ್ತು ಗಾಡಿ. ಬರ್ತೀವಣ್ಣ. ಗಾಡಿ ಲಿಫ್ಟಿಗೆ ಹಾಕೋ. ಮತ್ತೆ ಯಾಕೆ ಸರ್ ಇಲ್ಲಿ? ಹೇಳ್ತೀನಿ ಸಾರ್, ಈಗ್ಲೇ ಟೈಮ್ ಆಗೋಗಿದೆ. ಯಾರೋ ನನ್ನ ಆಟೋ ಗುದ್ದಿದ್ದು? ನೀನ್ ಗುದ್ಬಿಟ್ಟು ನನ್ನ ಕೇಳಿದ್ಯಾ? ಕಣ್ಣೇನಾರ ನೆತ್ತಿ ಮೇಲಿದೀಯಾ? ನೋ ಪಾರ್ಕಿಂಗ್ ಮಾಡಿದೀಯಾ? ಫಿಗರ್ ಸಾಕತ್ತಾಗಿದೆ. ನಿನ್ ಲೋಕೇನ ಅವಳನ್ನ ಬುಕ್ ಮಾಡ್ಕೊಂಡ್ ಬಂದಿದೀಯಾ? ಏನು ನಿನ್ ಸಮಸ್ಯೆ? ಹೊಡಿತೀಯ? ಹೊಡಿ ಮಟ್ಟ ಹಾಕಿದ್ರೆ ನೋಡ್ತೀನಿ.
ಅಯ್ಯೋ ಕುಡ್ದ್ಬಿಟ್ಟವ್ ನೀನು ಹೋಗಪ್ಪ ನೀನು. ನಾನು ಜಾಯ್ನ್ ಆಗ್ಬೇಕಾದ್ರೆ ಎಲ್ಲಿಗೂ ನೀನ್ ಜಾಯ್ನ್ ಆಗೋದು? ಎಲ್ಲಿಗೆ? ಸರ್ ಇವನು ಕುಡ್ದ್ಬಿಟ್ಟಿದ್ದಾನೆ. ಆ ಹುಡುಗಿ ನೆಲ್ ಬುಕ್ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ನಂಗೆ ಗೊತ್ತಾಗ್ಬೇಕು. ಹೇಳ್ತೀನಿ ಇರು, ಹೇಳ್ತೀನಿ. ಏನ್ ಬ್ರೋ ಅದು ಗಲಾಟೆ? ಏನಿಲ್ಲ ಬ್ರೋ, ನೀವು ಹೊರಡಿ. ಹೇಳ್ತೀನಿ ಇರು. ಸರ್ ಬಿಡಿ ಸರ್, ಹೋಗ್ಲಿ ಬಿಡಿ ಸರ್. ಏನ್ ಸರ್ ಇದೆಲ್ಲ? ನೀನ್ ಬಾರ ಈ ಕಡೆ. ನಡಿ ಆ ಕಡೆ. ಸರ್ ಗಾಡಿ ತಗೊಂಡು ಹೋಗ ಇಲ್ಲಿದ. ಹತ್ತ ಕುಡ್ದಿದ್ಯಾ ನೆಟ್ಟು ಗಾಡಿ ಓಡಿಸ್ಕೊಂಡು ಹೋಗೋ. ಮುಚ್ಕೊಂಡು ಹೋಗಲೇ. ಬಿಡಿ ಸರ್. ನನ್ ಕೈ ಇಟ್ಕೊಳಕ್ ನಿಂಗೆ ಯಾರು ಹೇಳಿದ್ದು? ಬಿಡು. ಜನಾರ್ದನ್, ಇದ್ಯಾಕೋ ಸರಿ ಹೋಗ್ತಾ ಇಲ್ಲ. ನಮ್ ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಮಾಡೋಣ. ಇವನ್ನ ದೂರ ಕರ್ಕೊಂಡು ಹೋಗು. ಹುಡುಗಿ ಸರ್ ಹುಡುಗಿ ಮಾತ್ರ ಬೇಡ ಸರ್. ನೀನ್ ಯಾವನು ನನಗೆ ಹೇಳೋದಕ್ಕೆ? ದೂರ ಕರ್ಕೊಂಡು ಹೋಗಿ ಇವನ್ನ. ಏನೇ ಇದ್ರು ನನ್ ಮುಂದೆನೆ ಮಾತಾಡಿ ಸರ್ ಪ್ಲೀಸ್. ನೀನ್ ಆ ಕೈ ಎತ್ತಪ್ಪ ತಂದೆ. ಮತ್ತೆ ಗಲಾಟೆ ಏನಾದ್ರು ಬೇಕಾ? ಏನ್ ನಿನ್ ಪ್ರಾಬ್ಲಮ್? ಕಾರ್ ಒಳಗಡೆ ಆ ಹುಡುಗಿನೇನು ಕೇಳಬಾರ್ದು ಅಷ್ಟೇ ತಾನೇ? ಸರ್ ನೀವು ಡೋರ್ ಓಪನ್ ಮಾಡ್ಕೊಂಡೆ ಎನ್ಕ್ವೈರಿ ಮಾಡ್ಕೊಳ್ಳಿ. ಏನಕ್ಕೆ? ಇವನ್ಗೆ ಆ ಹುಡುಗಿ ಮೇಲೆ ಅನುಮಾನ ಸರ್. ರೋಡಲ್ಲಿ ಏನಾದ್ರು ಮಾಡ್ಬಿಡ್ತಾರಾ? ಏನಾದ್ರೂ ಸರಿ, ಇವನನ್ನ ಇಲ್ಲಿಂದ ಇವನ ದೂರ ಕರ್ಕೊಂಡು ಹೋಗು. ಸರ್ ನಾನು ಹೋಗಲ್ಲ. ಸರಿ ಬಾ ಬಾ ಕೂತ್ಕೊಳ್ಳೋ. ನೀನ್ ಬಾರಪ್ಪ ಬಾ. ನನ್ ಮೇಲೆ ನಂಬಿಕೆ ಇಲ್ವಾ? ಹೇಳ್ತೀನಿ ಬಾ. ಬಾರಪ್ಪ ಇಲ್ಲೇ ಪಕ್ಕಕ್ಕೆ ಹೋಗೋಣ. ಬಾ ಬಾ. ನೀನೇನು ಚಿಂತೆ ಮಾಡಬೇಡ. ಸಾರು ಆ ಹುಡುಗಿನೇನು ಮಾಡಲ್ಲ. ಇಷ್ಟೆಲ್ಲ ನಡೆದ್ರು ಸಾರ್ ಏನಾದ್ರು ಮಾಡಿದ್ರ? ಎಷ್ಟು ಒಳ್ಳೆಯವ್ರು ಗೊತ್ತಾ ನಮ್ ಸಾರು. ಏನ್ ಮಾಡೋದು, ಪೊಲೀಸ್ ಅವರಲ್ವಾ. ಕೆಲವು ಕೇಸಲ್ಲಿ ಎನ್ಕ್ವೈರಿ ಎಲ್ಲ ಇದ್ದೇ ಇರುತ್ತೆ. ಹೌದು ಅಂದಂಗೆ ನಿನ್ ಹೆಸರೇನು? ಸರ್ ನನ್ನ ಹೆಸರು ಸಿದ್ಧಾರ್ಥ. ನಾನು ಇರೋದು ಮಂಗಳೂರಲ್ಲಿ MVP ಕಾಲೋನಿ. ಇಲ್ಲಿ ನೋಡಿ, ಈ ಕಂಪ್ನಿಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆ ಪಾರ್ಕಿಂಗ್ ಲಾಟ್ಗೆ ಗೊತ್ತಿಲ್ಲದೆ ಬಂದೆ. ಆ ಹುಡುಗಿನ ನಾನು ಹಗ್ ಮಾಡ್ಕೊಂಡೆ. ಇದೆಲ್ಲ ನಿಜ ಸರ್. ನಮ್ಮನ್ನ ಹೋಗಕ್ ಬಿಡಿ. ಜನಾರ್ದನ್, ಹುಡುಗಿ ಎನ್ಕ್ವೈರಿಗೆ ತುಂಬಾನೇ ಕೋಆಪರೇಟ್ ಮಾಡಿದ್ಲು. ಒಳ್ಳೆ ಮ್ಯಾಟ್ರ್ ಇದೆ ಕಣೋ ಹುಡುಗಿಯಲ್ಲಿ. ಜನಾರ್ದನ್ ಸರ್, ಒಳಗಡೆ ತುಂಬಾನೇ ತಮಾಷೆ ಆಗಿತ್ತು ಗೊತ್ತಾ? ಹೌದಾ ಸರ್? ಅವ್ರು ಯಾವಾಗ್ಲೂ ಹೇಳ್ತಿರ್ತಾರಲ್ವಾ ಸರ್? ಅವ್ನು ಹೇಳಿದ್ದು ಕರೆಕ್ಟೇ. ಹುಡುಗಿ ಒಳಗಡೆ ನಗ್ತಾನೆ ಇದ್ಲು. ಅವಳಿಗೆ ಅರ್ಥ ಆಗೋಗಿ ಹೇಳ್ಬೇಕಲ್ವಾ? ಸರ್ ಹೇಳ್ಬೇಕು. ಏನು ಪ್ರಾಬ್ಲಮ್? ಏನು ಏನಾಯ್ತಿಲ್ಲಿ? ನೀನೇನಾದ್ರು ಹೇಳಿದೆ ಅವಳಿಗೆ? ಇಷ್ಟೋ ತನಕ ನಗ್ತಾನೆ ಇದ್ಲು ಕಣ ಅವಳು. ನಿನ್ ಮುಖ ನೋಡಿದ್ಮೇಲೆ ಅಳಕ್ ಶುರು ಮಾಡಿದ್ಲು. ಒಂದ್ಸಲ ನಗೋ ಕೇಳು, ನಗೋ ಕೇಳು ಅವಳಿಗೆ. ಹೇಳು ನಗೋಕೆ. ನಾನು ಕಳಿಸ್ಬೇಕು ಅನ್ಕೊಂಡಿದ್ದೆ. ನಿನಗೆ ಇಲ್ಲಿಂದ ಹೋಗ್ಬೇಕನ್ಸಿದ್ಯಲ್ಲ? ಹೋಗ್ಬೇಕು ತಾನೆ? ಹೋಗ್ಬೇಕು ಅಂತಿದ್ದೆ ತಾನೆ? ಅವಳು ನಕ್ಕಿದ್ರೆ ಕಳಿಸ್ಕೊಡ್ತೀನಿ. ಅವಳಗ್ ನಕ್ಸು ಹೋಗ್ತಾ ಇರು. ಅನು ಒಂದ್ಸಲ ನಗು ಅನು. ಇಲ್ಲಾಂದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಅನು ಅಷ್ಟೇ ಕಣ, ಅಷ್ಟೇ. ಬಾ ನಡಿ, ಹೊರಗ್ ಬಾ. ಬಾ ಬಾ. ಸಾರ್ ಇವಾಗ ಟೈಮ್ ಎಷ್ಟು ಅಂತ ಗೊತ್ತಾ? ಅವನ ಹತ್ರ ಎಷ್ಟಿದೆಯೋ ಅಷ್ಟು ಇಸ್ಕೊಂಡು ಬೇಗ ಮನೆಗೆ ಕಳ್ಸ್ಕೊಟ್ಬಿಡಿ. ಏನಪ್ಪಾ, ಆ ಹುಡುಗಿನ ಕರ್ಕೊಂಡು ಮನೆಗೆ ಬೇಗ ಹೋಗು. ಎಷ್ಟೋ ಒಂದಷ್ಟು ಇಸ್ಕೊಂಡು ಕೇಸ್ ಕ್ಲೋಸ್ ಮಾಡೋದ್ ಬಿಟ್ಟು ವಾದ ಮಾಡಲ್ಲ ಲಾಯರ್ ತರ ಎಳ್ದಾಡ್ತಿದ್ದೀರಲ್ಲ. ಜಾಸ್ತಿ ಹೇಳಿದ್ರೆ ತುಂಡಾಗೋಗುತ್ತೆ. ನಾನ್ ಸೂಜಿ ಇಲ್ದಾರ, ನಾನ್ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದೆ ಜನಾರ್ದನ್? ಮನೆಗೆ. ಹೋಗ್ಬೇಡ. ಇಲ್ಲ ನೋಡು, ನಾವಿಬ್ರು ಫ್ರೆಂಡ್ಸ್ ಆಗ್ಬಿಟ್ವಿ. ಜನಾರ್ದನ್ ನಿಂತ್ಕೋ. ಜನಾರ್ದನ್, ನಾವಿಬ್ರು ಫ್ರೆಂಡ್ಸ್ ಆಗಿ ಹೋದ್ವಿ. ನಿಲ್ಸು ಇಲ್ಲೇ ಮುಂದೆ ಹೇಳ್ಕೊಂಡ್ಬಿಡ್ತೀನಿ. ಜನಾರ್ದನ್, ಆಮೇಲೆ ನಿನ್ ಪ್ಲಾನ್ ಏನು? ಇಬ್ರು ಸೇರಿ ರಾತ್ರಿ ಎಲ್ಲ ಓಡಾಡ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲ ಸರ್, ನಾವು ಹೊರಡ್ತೀವಿ. ಬೇಕು ಅಂದ್ರೆ ರೂಮ್ ನೋಡ್ತೀನಿ. ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದು ಹೋಗ್ಬೋದು ನೀವು. ಬೇಡ ಸರ್. ನೀವೇನಾದ್ರು ತಿಂದ್ರಾ? ಇಲ್ಲ ಸರ್. ಬಾ ಹೋಗಿ ಏನಾದ್ರು ತಿನ್ನೋಣ. ಬಾ. ಬೇಡ ಸರ್, ಹೊರಡ್ತೀವಿ.
ಆ ಹುಡುಗಿಗೆ ಹಸಿವಾಗಿರುತ್ತೆ. ಇಲ್ಲ ಸರ್, ಅವಳಿಗೇನು ಹಸಿವಿಲ್ಲ. ಆ ಹುಡುಗಿಗೆ ಹಸಿವಾಗಿದೆ ಅಂತ ನಿನ್ ಗೊತ್ತಾ ನನಗೆ ಗೊತ್ತಾ? ನನಗೆ ಚೆನ್ನಾಗಿ ಗೊತ್ತು. ಬಾ, ಯಾವ್ದಾದ್ರು ಹೋಟ್ಲಿಗೆ ಹೋಗಿ ತಿನ್ನೋಣ. ಬಾ, ಹತ್ತು ಗಾಡಿ ತೆಗಿಯೋ. ಬಾ. ಹೇಯ್, ಕಾರಲ್ಲೇ ಬಾಳೆಹಣ್ಣಿದೆ. ತುಂಬಾ ಪ್ರಿಪೇರ್ ಆಗಿ ಹೊರಟಿದ್ದೀರಿ ಅನ್ಸುತ್ತೆ. ತಗೋ ಬಾಳೆಹಣ್ಣು ತಿನ್ನು. ಏಯ್, ನೀನೇ ತಿನ್ನ ಕೇಳ. ತಿನ್ನು, ತುಂಬಾ ಹಸ್ತಿದೆ ಅನ್ಸುತ್ತೆ. ಏನು ತಿಂದಿಲ್ವಲ್ಲ, ತುಂಬಾ ಹೊತ್ತಿನ ನೀವು. ತಿನ್ನು ಅಂತ ಹೇಳು. ನಿನಗ್ ಬೇಕಾ? ನೀನ್ ಹಸಿವಾಗ್ತಿಲ್ಲ ಅಂದೆ. ನನಗೆ ತುಂಬಾ ಹಸಿವಾಗ್ತಿದೆ. ಕುಡಿ ಅಂತ ಹೇಳು. ಕುಡಿ. ನೀನ್ ಹೇಳಿದ್ರೆ ಕುಡಿತಾಳೆ. ಕುಡಿ. ಕುಡಿದು ಹೊರಟೋಗಿ. ಸ್ವಲ್ಪ ಕುಡಿಯೋದಕ್ಕೆ ಹೇಳು. ಸರ್, ನಮ್ಮನ್ನು ಹೋಗಕ್ ಬಿಡಿ ಸರ್. ಇರೋ, ಇಷ್ಟು ಒಳ್ಳೆ ಫುಡ್ ತಿಂದು ಸಿಗರೇಟ್ ಸೇದಿದ್ರೆ ಚೆನ್ನಾಗಿರುತ್ತಾ? ಒಂದು ಸಿಗರೇಟ್ ಸೇದ್ಬಿಟ್ಟು ಹೊರಟ್ಬಿಡೋಣ. ಏನು ಬೇಗ ಹೋಗ್ಬೇಕಾ? ನನಗಿನ್ನೂ ನಿಮ್ ಜೊತೆ ಇರ್ಬೇಕನ್ಸ್ತಾ ಇದೆ. ಸರಿ, ಎಷ್ಟು ಕಾಸಿದೆ ನಿನ್ನ ಹತ್ರ? ಸರಿ, ಹೊಟ್ಬಿಡಿ ಇಲ್ಲಿಂದ. ಮಧ್ಯೆಲ್ಲೂ ನಿಲ್ಸ್ಬಿಡಿ, ಎಲ್ರೂ ನಂತರ ಸಿಗೋದಿಲ್ಲ. ಸರಿನಾ? ತುಂಬಾ ಲಕ್ಕಿ ಫೆಲ ಕಣ ನೀನು. ತುಂಬಾ ಚೆನ್ನಾಗಿರೋ ಹುಡುಗಿನ ಆರಿಸ್ಕೊಂಡಿದ್ಯಾ. ಏ ರಾಜ್ಕುಮಾರಿ, ಮತ್ತೆ ಸಿಗೋಣ. ಸರಿ, ತುಂಬಾ ಅಪ್ಸೆಟ್ ಆಗಿದ್ದಾಳೆ ಅನ್ಸುತ್ತೆ. ನೋಡ್ಕೊ, ಹೋಗಿ ಹೋಗಿ. ಸಿದ್ದು, 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 ಏ ಸಿದ್ದು. ಏನು? ಎಂಗೇಜ್ಮೆಂಟ್ ಟೈಮ್ ಆಗ್ತಿದೆ, ಬೇಗ ಬಾರೋ. ನಾನು ಬರ್ತೀನಿ, ಹೋಗು. ಮಾಡ್ಕೋ. ಶುಕ್ಲಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಯೇ. ಅಮ್ಮ ರೆಡಿನಾ? ಟೈಮ್ ಆಗ್ತಾ ಇದೆ. ಎದ್ದೇಳು. ಬಾ 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 ಬಾ, ಈ ಕಡೆ ಬಾ. ಬನ್ನಿ ಬನ್ನಿ. ಸ್ವಲ್ಪ
ನೋಡಿದ್ರ ಜೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ಈ ತರ ಜೋಡಿ ನೋಡಿರೋದೇ ಇಲ್ಲ ನೀವು. ಇಲ್ಲಿ ನೋಡಿ ಈ ಫೋಟೋ ಎಷ್ಟ್ ಚೆನ್ನಾಗಿದೆ ಅಂತ. ಈ ಫೋಟೋ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಮಂಗಳೂರೆಲ್ಲ ವೈರಲ್ ಆಗೋಗುತ್ತೆ. ಭಯ, ಪೊಲೀಸ್ ಸ್ಟೇಷನ್ ಹೇಗೆ ಹೋಗೋದು? ಸ್ಟ್ರೈಟ್ ಆಗಿ ಹೋಗಿ ಅಲ್ಲಿ ರೈಟಿಗೆ ತಗೊಳ್ಳಿ. ಹಾ. ಸಿಗರೇಟ್ ಕೊಡು. ಬಂದೇಣ. ಏನೋ ಮಾಧವ್, ರಾತ್ರಿ ಶಿವನ್ ಜೊತೆ ಗಲಾಟೆ ಮಾಡ್ಕೊಂಡಿಯಂತೆ? ರಾತ್ರಿ ಒಂದ್ ಪಾರ್ಟಿ ಸಿಕ್ತು, ಪೊಲೀಸರ ನಾಟಕ ಆಡ್ದೆ. ಒಳ್ಳೆ ಗೂಡ್ ಪಾರ್ಟಿ ಅಂತ ಗೊತ್ತಾಯ್ತು, ಲಾಕ್ ಮಾಡ್ಬಿಟ್ಟೆ. ಆಹಾ, ಅಷ್ಟೊಂದು ಗೂಡ್ ಪಾರ್ಟಿನಾ? ಹುಡುಗಿ ಅಂತೂ ಸಖತ್ತಾಗಿದ್ಲು. ಅವನೇ ಜೋಕರ್ ತರ ಇದ್ದ. ಹೌದು, ಕೆಲಸ ಆಯ್ತಾ? ಹಂಗಂದ್ರೆ ಇವತ್ತು ರಾತ್ರಿ ನಿಂದೆ ಪಾರ್ಟಿ? ಸರಿ, ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಏಯ್ ಮಾಧವ್, ಹ್ಯಾಂಡ್ ಏನು ಕೊಡಲ್ಲ ಅಲ್ವಾ? ಇಲ್ವಾ? ಇಲ್ಲ. ಏನೋ ಮತ್ತೆ ಬಂದಿದ್ಯಾ? ಸೇಮ್ ಪ್ಲೇಸ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ಯಾ? ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ರಾತ್ರಿ ಅವಳ ಜೊತೆ ಜಾಸ್ತಿ ತಿರಕ್ಕಾಗ್ಲಿಲ್ಲ ಅಂತ ಹಗ್ಲೆಲ್ಲ ಶುರು ಮಾಡ್ಕೊಂಡ್ಬಿಟ್ಯಾ? ತುಂಬಾ ರಸಿಕ ಕಣೋ ನೀನು. ಎಲ್ಲಿ ನಮ್ ರಾಜ್ಕುಮಾರಿ ಎಲ್ಲಿ? ಏನು ಹಾಗೆ ನೋಡ್ತಾ ಇದೀಯಾ? ಇದೆ ನಂದಿದೆ ಡ್ಯೂಟಿ. ಆಗ್ಲೆಲ್ಲ ಆಂಬ್ಯುಲೆನ್ಸು, ರಾತ್ರಿ ನಿಮ್ ತರದವ್ರು ಸಿಕ್ಕಿದ್ರೆ ಪೊಲೀಸು. ನಿನಗೆ ಡೌಟ್ ಬರ್ದಿರೋ ಹಾಗೆ ಚೆನ್ನಾಗಿ ಆಕ್ಟ್ ಮಾಡಿದ ಪೊಲೀಸ್ ಕ್ಯಾರೆಕ್ಟರ್ನ. ಅಮ್ಮ ಹಾಗೆ ನೋಡ್ಬೇಡುವ, ಭಯ ಆಗುತ್ತೆ. ಕಳ್ಸ್ಕೊಳ್ಳಿಂದ ಫೋಟೋಸ್ ಡಿಲೀಟ್ ಮಾಡು. ಏನ? ಫೋಟೋಸ್ ಡಿಲೀಟ್ ಮಾಡು. ಅದಕ್ಕೋಸ್ಕರ ಇಲ್ಲಿಗೆ ಬಂದ್ಯಾ? ಚೆನ್ನಾಗಿದೆ, ಮತ್ತೆ ಮತ್ತೆ ನೋಡ್ಬೇಕನ್ಸುತ್ತೆ. ಮೂಡ್ ಬಂದಾಗಲೆಲ್ಲ ನೋಡೋದಕ್ಕೆ
ನನ್ನ ಹತ್ರನೇ ಇರ್ಲಿ ಬಿಡು. ಗುರಾಯ್ಸಿದ್ ಸಾಕು. ಹೊಡು ಹೊರಡಿಲ್ಲಿಂದ ಹೊಡು. ಬಿಡೋ ಕೈನ, ಬಿಡೋ ಕೊಡೋ ಕೀ ಕೊಡು. ಹೋಗ್ತೀನಿ, ಇಲ್ಲಿಂದ ಹೋಗ್ತೀನಿ. ನೀನಿಲ್ಲಿ ಇರಬಾರ್ದು. ಹೋಗಿಲ್ಲಿಂದ. ಹೋಗಲೇ. ಲಾಕ್ಡೌನ್ ಮುಂಚೆ ತಾನೇ ಈ ಜಾಕೆಟ್ ಹೊಲ್ಕೊಟ್ಟಿದ್ದು. ಅದೇನ್ ಮಾಡ್ಕಂಡೆ ಈ ತರ ಆಗೋಗಿದೆ. ನನ್ ಸೂಜಿಲ್ ದಾರ ಇದಕ್ ಹೊಲ್ಗೆ ಹಾಕೋಕ್ಕಿಂತ ಹೊಸ ಜಾಕೆಟ್ ಹೊಲ್ಸ್ಕೊಳ್ಳೋದೇ ಒಳ್ಳೇದು. ನಾನ್ ಸೂಜಿಲ್ ದಾರ ಹೇಗಾದ್ರೂ ಮಾಡಿ ಹೊಲ್ಕೊಡಿ ಜನಾರ್ದನಣ್ಣ. ಸರಿ ಬಿಡು, ಸ್ವಲ್ಪ ನಿಂತ್ಕೋ. ಅದೆಲ್ಲ ಗೊತ್ತಿರೋದೆ ಬಿಡು. ಒಂದ್ಸರಿ ನನ್ಗೂ ಹಂಗೆ ಆಗಿತ್ತು. ಮಾಧವ್ ಅವ್ರ ಮನೆ ಇದೇನಾ? ಹೌದು. ಮಾಧವ್ ಮನೇಲಿ ಇದಾರಾ? ಅವ್ರು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಮಾಧವ್ ಅವ್ರ ಹತ್ರ ಸ್ವಲ್ಪ ಕೆಲಸ ಇತ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ನೀವ್ಯಾರು? ನನ್ನ ಹೆಸರು ಸಿದ್ದು ಅಂತ. ನನ್ನ ಫೋನು ಸ್ವಿಚ್ ಆಫ್ ಆಗಿದೆ, ಅದಕ್ಕೆ ಮಾಧವ್ ಅವ್ರಿಗೊಂದು ಫೋನ್ ಮಾಡ್ತೀರಾ? ಅಂದ್ರೆ ಆಗ್ಲೇ ಕಾಲ್ ಮಾಡಿದಾಗ ಮನೆಗೆ ಬಾ ಅಂದಿದ್ರು.
ರಿಂಗ್ ಆಗ್ತಿದೆಯಾ? ಇಲ್ಲಿ ಕೊಡಿ. ಕಾಲ್ ಪಿಕ್ ಮಾಡ್ತಿಲ್ಲ ಅವರು. ಡ್ರೈವಿಂಗ್ ಅಲ್ಲಿ ಇದಾರೇನು? ಇನ್ನೇನ್ ಬಂದ್ಬಿಡ್ತಾರೆ. ಗುಡಿಗೆ ಹೋಗೋದಕ್ಕೆ ನಮ್ಮನ್ನ ರೆಡಿಯಾಗಿರೋಕ್ ಹೇಳಿದ್ದಾರೆ. ನಿಮ್ ಪ್ರೋಗ್ರಾಮ್ಗೆ ನಾನು ಅಡ್ಡ ಬರಲ್ಲ. ನನ್ಗೊಂದು 5 ಮಿನಿಟ್ಸ್ ಸಾಕು. ಇಲ್ಲಿ ಕೂತ್ಕೊಳ್ಳ? ಕೂತ್ಕೊಳ್ಳಿ. ಆ ಕಡೆ ಕೂತ್ಕೊಳ್ಳಿ. ನಿಮ್ಮ ಹೆಸರು? ಜ್ಯೋತಿ. ಗೋಡೆ ಮೇಲೆ ಗೊಂಬೆಗಳು ಚೆನ್ನಾಗಿದೆ. ನನ್ ಮಗಳು ಬರ್ದಿದ್ದು. ಶ್ರಾವ್ಯ, ಇಲ್ಲಿ ಬಾಮ. ಸ್ವಲ್ಪ ವಾಟರ್ ಕೊಡ್ತೀರಾ? ಮರ್ತೋಯ್ತು. ಅವರಲ್ಲ ಬಿಡಿ. ಟೀ ಕುಡಿತೀರಾ? ವಾಟರ್ ಸಾಕು. ಯಾಕೆ ಟೀ ಕುಡಿಯಲ್ವಾ? ಪರವಾಗಿಲ್ಲ, ನಾನು ಮಾಡ್ಕೊಂಡು ಬರ್ತೀನಿ. ಶ್ರಾವ್ಯ, ಅಂಕಲ್ ಬಂದಿದ್ದಾರೆ ನೋಡು, ಮಾತಾಡ್ಸು. ಹಾಯ್. ಹಾಯ್ ಶ್ರಾವ್ಯ, ಇಲ್ಬಾ. ಗೋಡೆ ಮೇಲೆ ಗೊಂಬೆಗಳು ಬರ್ದಿರೋದು ನೀನೇನಾ? ಮತ್ತಿಲ್ಬಾ. ಯಾರಿದು? ಇವ್ರು ಯಾರು? ಡ್ಯಾಡಿ. ಹಾ, ಡ್ಯಾಡಿ. ಆಗ್ಲೇ ಫ್ರೆಂಡ್ಸ್ ಆಗ್ಬಿಟ್ರಾ? ಶ್ರಾವ್ಯಂಗ್ ಡ್ರಾಯಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಗೋಡೆ ಎಲ್ಲ ಹೀಗೆ ಗೀಚಿ ಗೀಚಿ ಹಾಳು ಮಾಡ್ತಾಳೆ. ಮಕ್ಕಳಂದ್ರೆ ಹಾಗೆ ಜ್ಯೋತಿ ಅವರೇ. ಜ್ಯೋತಿ, ದೇವಸ್ಥಾನಕ್ಕೆ ಬರಲ್ವಾ? ಟೈಮ್ ಆಗ್ತಿದೆ. ಬರ್ತೀವಕ್ಕ, ಅವ್ರು ಬರೋದನ್ನೇ ಕಾಯ್ತಾ ಇದ್ದೀನಿ. ಜ್ಯೋತಿ ಅವರೇ, ನೀವು ಹೊರಟಿರಿ ಅಕ್ಕ, ನಾನು ಅವ್ರು ಬಂದ ತಕ್ಷಣ ಬರ್ತೀನಿ. ಸ್ವಲ್ಪ ಶುಗರ್ ಕಮ್ಮಿ ಇದೆ, ಹಾಕೊಂಡ್ ಬರ್ತೀನಿ. ಇಲ್ಲ ಪರವಾಗಿಲ್ಲ, ಮಿಕ್ಸ್ ಮಾಡ್ಕೊಂಡ್ ಬರ್ತೀನಿ. ಪರವಾಗಿಲ್ಲ. ಕೈ ಜಾರೋಯ್ತು. ಯಾವುದೋ ಫೋನ್ ಕೂಡ ಬಂತು. ಟೀ ಬಿಸಿಯಾಗಿದೆ ಅಂತ ಹೇಳಿಲ್ಲ, ಸಾರಿ. ಪರವಾಗಿಲ್ಲ. ಅಯ್ಯೋ, ನಿಮ್ ಸೀರೆ ಮೇಲೆಲ್ಲ ಬಿದ್ದಿದೆ. ಬೇಡ. ಇಲ್ಲ, ನಾನು ಕ್ಲೀನ್ ಮಾಡ್ತೀನಿ ನಿಮ್ ಸೀರೆ. ಬಿಡಿ, ಪರವಾಗಿಲ್ಲ. ಅಲ್ಲ, ಕ್ಲೀನ್ ಹೋಗುತ್ತೆ ಬಿಡಿ. ಹೇಳಿದ್ನಲ್ಲ, ಎದ್ದೇಳಿ, ನಾನು ಕ್ಲೀನ್ ಮಾಡ್ತೀನಿ. ಪರವಾಗಿಲ್ಲ, ಹೇಳಿ. ಶ್ರಾವ್ಯ, ಆ ಫಸ್ಟ್ ಏಡ್ ಬಾಕ್ಸ್ ತಗೊಂಬಾಮ. ಪರವಾಗಿಲ್ಲ, ಲೈಟ್ ಆಗಿ ಚುಚ್ಚಿರೋದು. ಒಂದ್ ಬ್ಯಾಂಡೇಡ್ ಹಾಕಿದ್ರೆ ಸರಿ ಹೋಗುತ್ತೆ. ಪರವಾಗಿಲ್ಲ ಜ್ಯೋತಿ ಅವರೇ. ಶ್ರಾವ್ಯ, ನಾನು ತಗೊಂಬರ್ತೀನಿ ಅಂಕಲ್.
ಕಡೆ ಬನ್ನಿ. ನೀವು ನರ್ಸ್ ಅಲ್ವಾ? ಹೌದು. ಇವತ್ತು ನಿಮ್ಗೆ ಡ್ಯೂಟಿ ಇಲ್ವಾ? ಲೀವಲ್ಲಿದ್ದೀನಿ. ಮಮ್ಮಿ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಗೂಡಲ್ಲಿರುತ್ತೆ ನೋಡು ಶ್ರಾವ್ಯ, ಕರೆಕ್ಟಾಗಿ ಹುಡ್ಕೋ. ನಾನು ಹೋಗಿ ಹುಡುಕ್ಲಾ? ನಾನು ಬ್ಯುಸಿ ಆಗಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಫೋನ್ ಇಡು. ಸಿಕ್ತು ಮಮ್ಮಿ. ಅಲ್ಲಿಡು. ನಿಮ್ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿದ್ರಿ? ಸ್ವಿಚ್ ಆಫ್ ಅಲ್ಲ, ಟಾಕ್ ಟೈಮ್ ಖಾಲಿ ಆಗಿದೆ, ಅದನ್ನ ಹೇಳ್ಬೇಕಂತಿದ್ದೆ. ನಾನು ಕ್ಲೀನ್ ಮಾಡ್ತೀನಿ. ಆ ಬ್ಯಾಂಡೆಡ್ ಅಲ್ಲ, ನಾನು ಕ್ಲೀನ್ ಮಾಡ್ತೀನಿ. ಜ್ಯೋತಿ ಅವರೇ, ಅಲ್ಲಿ ಹಾಕಿದ್ರೆ ಶ್ರಾವಿನ್ ಕಾಲ್ಗೆ ಚುಚ್ಕೊಳಲ್ವಾ? ಏನಾಗಲ್ಲ ಬಿಡಿ. ಇವಾಗೇನೋ ಏನೂ ಆಗಲ್ಲ ಅಂತೀರಾ, ಚುಚ್ಕೊಂಡ್ಮೇಲೆ ಏನ್ ಮಾಡ್ತೀರಾ? ಹೇಯ್, ಏನ್ ನಿನ್ ಪ್ರಾಬ್ಲಮ್? ಎಷ್ಟೆಲ್ಲ ಮಾಡ್ತೀಯಾ? ನಾನು ಎಲ್ಲಿದ್ರೆ ನಿನ್ಗೇನು? ಇಡು ಫೋನ್ನ. ಹೇಯ್, ಎಷ್ಟೊತ್ತು ಬರ್ತಾನ? ಬರಲ್ವಾ? ಸಾರಿ ಕಣ್ರಿ, ಗೊತ್ತಿರ್ಲಿಲ್ಲ, ಫೋನ್ ಬಂದ್ಬಿಡ್ತು, ಅದಕ್ಕೆ. ತುಂಬಾ ಹೊತ್ತಾಯ್ತಲ್ವಾ? ಬರ್ತಾರಾ? ಜಾಗ ಬಿಡು. ಬರ್ತಾರೆ ಅನ್ನಲ್ಲ, ಬರ್ತಾರೆ. ಜಾಗ ಬಿಡು ಅನ್ನಲ್ಲ. ತುಂಬಾ ವೆರೈಟೀಸ್ ಮಾಡಿದೀರಾ ಅನ್ಸುತ್ತೆ. ಬಿರಿಯಾನಿ ಏನು ಹಬ್ಬ ಸ್ಪೆಷಲಾ? ಯಾವ ವಸ್ತುನು ಇಟ್ಟಿದ್ದ ಜಾಗದಲ್ಲಿ ಇರೋದೇ ಇಲ್ಲ. ಶ್ರಾವ್ಯ, ನನ್ ಫೋನ್ ನೋಡ್ದ್ಯಾ? ಬಿರಿಯಾನಿ ಚೆನ್ನಾಗಿತ್ತು. ಏನ್ ಹುಡುಕ್ತಾ ಇದ್ದೀರಾ? ನನ್ ಫೋನ್ ತಗೊಂಡ್ರಾ? ಇಲ್ವಲ್ಲ, ಏನಾಯ್ತು? ನೀವು ನನ್ ಫೋನ್ ವಾಪಸ್ ಕೊಡ್ಲಿಲ್ಲ. ಅಯ್ಯೋ, ಅವಾಗ್ಲೇ ಕೊಟ್ನಲ್ಲ. ಸರಿ, ನಿಮ್ ನಂಬರ್ ಹೇಳಿ, ಫೋನ್ ಮಾಡೋಣ. ಹೇಳಿ. ನೀನ್ ನನ್ನ ಫೂಲ್ ಮಾಡ್ತಿದ್ಯಾ? ಫಸ್ಟ್ ಫೋನ್ ಸ್ವಿಚ್ ಆಫ್ ಆಗಿದೆ ಅಂದೆ, ಆಮೇಲೆ ಟಾಕ್ ಟೈಮ್ ಇಲ್ಲ ಅಂದೆ. ಅಷ್ಟಕ್ಕೂ ಯಾಕೆ ಬಂದಿದ್ಯಾ ನೀನು? ಮರ್ಯಾದೆಗಿಲ್ಲಿಂದ ಹೋಗು. ಸ್ವಲ್ಪ ಬ್ಯಾಲೆನ್ಸ್ ಇದೆ, ಪರವಾಗಿಲ್ಲ, ಫೋನ್ ಮಾಡ್ಬೋದು. ಅದ್ರಲ್ಲೂ ನಿಮ್ದು ಡಬ್ಬಾ ಫೋನು, ನಂದು ಸ್ಮಾರ್ಟ್ ಫೋನು. ನಿಮ್ ಫೋನ್ ತಗೊಂಡ್ ನಾನೇನ್ ಮಾಡ್ಲಿ? ಮೊದ್ಲು ನಿಮ್ ನಂಬರ್ ಹೇಳ್ರಿ. ಮನೇಲಿ ಇಬ್ರೇ ಇದೀವಿ, ಅವ್ರು ಬಂದು ಕೂಡ್ಲೆ ನಾನು ಹೇಳ್ತೀನಿ, ನೀನ್ ಹೋಗು. ಟೀ ಕಪ್ ಹೊಡೆದಾಗ್ದೆ ಅಂತ ನಿಮಗ್ ಕೋಪನಾ? ಏನು? ನಿಮ್ ನಂಬರ್ ಹೇಳಿ, ಫೋನ್ ಮಾಡೋಣ. ಒಂದ್ಸಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಪಕ್ಕದ ಮನೆಯವ್ರನ್ನ ಕರಿಬೇಕಾ? ಯಾಕೆ ಈ ತರ ಕಿರ್ಚ್ಕೋತಾ ಇದ್ದೀರಾ? ಶ್ರಾವ್ಯ ಭಯ ಪಡ್ತಿದ್ದಾಳೆ, ನೀವು ಮೆತ್ತಗ್ ಮಾತಾಡಿ ಪ್ಲೀಸ್ ಕಣ್ರಿ. ಒಳಗಡೆ ಯಾಕೆ ಹೋಗ್ತಿದ್ಯಾ? ಹೋಗು ಅಂತಿದ್ದೀನಲ್ಲ. ನಿಮ್ ಸೀರೆ ಮೇಲೆ ಟೀ ಚೆಲ್ದೆ ಅಂತ ಕೋಪನಾ? ತೊಂದ್ರೆ ಏನಿಲ್ಲ, ಹೊಸ ಸೀರೆ ಕೊಡಿಸ್ತೀನಿ. ಹೋಗಲಿಂದ. ಏನಾಯ್ತ್ರಿ? ಯಾಕಿದರ ಬಿಹೇವ್ ಮಾಡ್ತಿದ್ದೀರಾ? ಆಚೆ ಹೋಗು. ಅನಾವಶ್ಯಕವಾಗಿ ಗಲಾಟೆ ಮಾಡಬೇಡಿ. ಮೊದಲಿನಿಂದ ಆಚೆ ಹೋಗು. ಅರೆ, ಏನ್ರಿ ಇದು? ಶ್ರಾವ್ಯ ಮಗಳೇ, ಡ್ಯಾಡಿ ಮುದ್ದಿನ ಮಗಳು ಶ್ರಾವ್ಯ ಎಲ್ಲಿ? ರೆಡಿ ಆಗಿದ್ದೀರಾ? ನಾವು ದೇವಸ್ಥಾನಕ್ಕೆ ಹೋಗಿ. ಏಯ್, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಇಷ್ಟೊತ್ತು ಎಲ್ಲಿದ್ರಿ ಸರ್?
ನಿಮ್ಗೋಸ್ಕರ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀನಿ. ಡ್ಯೂಟಿ ಆದ ತಕ್ಷಣ ಮನೆಗೆ ಬರ್ಬೇಕಲ್ವಾ? ಏನಮ್ಮ ಶ್ರಾವ್ಯ, ಭಯ ಪಟ್ಕೊಂಡ್ಯಾ? ಯಾರು ಇವನು? ಅಯ್ಯೋ, ನಾನು ಯಾರು ಅಂತ ಜ್ಯೋತಿಗೆ ಹೇಳಿ ಸರ್. ಹಾಗೆ ನಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧನೂ ಹೇಳಿ. ನೀನ್ ಇಲ್ಲಿಗೆ ಏನಕ್ಕೆ ಬಂದೆ? ಏನ್ರಿ, ಮೊದ್ಲು ನಾನ್ ಕೇಳಿದ್ದು ಕೂತ್ರ ಕೊಡಿ. ಜ್ಯೋತಿ ಅವರೇ, ಒಂದ್ ನಿಮಿಷ ಇರಿ. ಏನಿಲ್ಲ ಸರ್, ಅವ್ರ ಸೀರೆ ಮೇಲೆ ನಾನು ಸ್ವಲ್ಪ ಟೀ ಚೆಲ್ಬಿಟ್ಟೆ, ಅದಕ್ಕೆ ಅವ್ರಿಗೆ ನನ್ನ ಮೇಲೆ ಕೋಪ. ನಿಮ್ ಫೋನ್ ಅಂತೂ ನನ್ನ ಹತ್ರ ಇಲ್ಲ. ನೀನ್ ಯಾವಾಗ ಬಂದೆ? ಹೇಳಿದ್ನಲ್ಲ ಸರ್, ತುಂಬಾ ಹೊತ್ತಾಯ್ತು ಅಂತ. ಏನ್ರಿ ಪ್ಲೀಸ್, ಮೊದ್ಲು ಅವ್ನ ಇಲ್ಲಿಂದ ಹೋಗಕ್ ಹೇಳಿ. ಜ್ಯೋತಿ ಅವರೇ, ನಾನು ಬಂದಾಗ್ಲೇ ಹೇಳ್ದೆ ನನಗೆ ಒಂದು 5 ಮಿನಿಟ್ಸ್ ಬೇಕು ಅಂತ. ಆದ್ರೆ ನನಗೆ ಇವಾಗ 5 ಮಿನಿಟ್ಸ್ ಸಾಕಾಗಲ್ಲ. ಡ್ಯಾಡಿ ಡ್ಯಾಡಿ ಶ್ರಾವ್ಯ ಬಂಗಾರ, ಇಲ್ಲಿ ನೋಡು. ಡ್ಯಾಡಿ ಹೆದರ್ಕೋಬೇಡ. ಏಯ್, ಇಲ್ಲಿಂದ ಹೊರಡು. ನಾವು ಆಮೇಲೆ ಮಾತಾಡ್ಕೋಣ, ಹೊರಡಿಲ್ಲಿಂದ. ಏನ್ ಸರ್, ಭಯ ಆಗ್ತಿದ್ಯಾ? ನೀವು ತುಂಬಾ ಸ್ಟ್ರಿಕ್ಟ್ ಪೊಲೀಸ್ ಅಲ್ವಾ? ಭಯನಾ? ನಿನ್ನೊಂದು ನೋಡಿನ? ನೀನ್ ಇಲ್ಲಿಂದ ಹೊರಡು. ಮೊದ್ಲು ಹೊರಡ್ತೀಯೋ ಇಲ್ವೋ? ಇರ್ರಿ, ಇನ್ನು ಇಲ್ಲೇ ಇದ್ರೆ ಇವ್ರ ಕೈಯಿಂದ ಒದೆ ಬೀಳುತ್ತೆ. ಇಲ್ಲಿಂದ ಹೋಗು. ನನಗ್ ತುಂಬಾ ದಾಹ ಆಗ್ತಿದೆ, ಕುಡಿಯಕ್ ವಾಟರ್ ಬೇಕು. ವಾಟರ್ ಬೇಕನ ನಿಂಗೆ? ಪಲ್ಪಿ ಆರೆಂಜ್ ಆದ್ರೂ ಓಕೆ. ಪಲ್ಪಿ ಆರೆಂಜ್ ಬೇಕಾ ನಿಂಗೆ? ನೀನು ಯಾರನ್ನ ಕರಿ ಅಗತ್ಯ ಇಲ್ಲ ಇಲ್ಲಿ. ಅಗತ್ಯ ಇಲ್ಲ ಸರ್, ಯಾರನ್ನು ಕರೆಯೋ ಅಗತ್ಯ ಇಲ್ಲ. ಸರ್, ನನ್ನ ಹೋಗು ಅಂತೀರಾ? ನೀನ್ ಹೋಗೋ. ಇವನ್ ಯಾರ್ರಿ? ನಾನ್ ಹೇಳ್ತೀನಿ ಜ್ಯೋತಿ ಅವ್ರೆ. ನೀನೇನ್ ಹೇಳ್ತೀಯೋ? ನೀನ್ ಏನ್ ಹೇಳ್ತೀಯೋ? ಹೇಳ್ತೀನಿ. ಏನು ಹೇಳಬಾರ್ದು. ಹೇಳ್ತೀನಿ. ನೀವು ಪೊಲೀಸ್ ಅಂತ ಹೇಳಿ ತುಂಬಾನೇ ಆಡಿದ್ರಲ್ಲ ಸರ್. ನಿನ್ ಮೊದಲು ಆಚೆ ಹೋಗೋ. ಆಚೆ ಹೋಗೋ. ನಿನಗೆ ಆಸ್ಪತ್ರೆ ಹತ್ರ ಏನ್ ಹೇಳ್ದೆ? ಹೊರಟೋಗಂತ ಹೇಳ್ದೆ ಅಲ್ವಾ? ಮತ್ತೆ ಇಲ್ಲಿಗೆ ಬಂದೆ. ಮರ್ಯಾದೆ ಅಂತ ಹೇಳ್ತಾ ಇದ್ದೀನಿ, ಹೊರಟೋಗಿಲ್ಲಿಂದ. ನಿಂತ ಇದೆಯಲ್ಲ ಇನ್ನು. ರೀ, ನೀವ್ ಸುಮ್ನೆ ರೀ. ನೀನ್ ಹೋಗು ಪ್ಲೀಸ್, ಇಲ್ಲಿಂದ ಹೋಗು. ನಾನೇನ್ ಮಾಡಿದೆ ಜ್ಯೋತಿ ಅವರೇ? ಮಾಡಿದ್ದೆಲ್ಲ ಇವನೇ. ಇಲ್ಲಿ ನಿಂತಿರೋ ಕಚ್ಚಡ. ಕೊಬ್ಬು ನನ್ ಮಗ. ನೀವು ಸುಮ್ನೆ ಇರ್ರಿ. ಬೇಡ, ತುಂಬಾ ಜಾಸ್ತಿ ಆಯ್ತು. ರೀ, ಸುಮ್ನೆ ಇರ್ರಿ. ಅವನೇನು ಮಾಡ್ಬೇಡಿ. ಇವನಿಗೆ ಮನೆಯೊಳಗೆ ಯಾಕೆ ಬಿಟ್ಕೊಂಡು ಹೇಳು? ನಾನ್ ಕರ್ದ್ನ? ಅವ್ನ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದ. ಈಗ್ಲೂ ಕೂಡ ಅದನ್ನೇ ಹೇಳ್ತಿದ್ದಾನೆ. ನನ್ನನ್ನು ಕಳ್ಕೊಂಡು ಯಾರೇ ಬಂದ್ರು ಒಳಗಡೆ ಬಿಟ್ಕೋತಿಯಾ? ನನಗೇನು ಅರ್ಥನೇ ಆಗ್ತಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಮುಚ್ಬಾಯ್. ಸರ್, ಜ್ಯೋತಿ ಅವ್ರೇನ್ ಒಳಗ್ ಬಾ ಅಂತ ಕರ್ದಿಲ್ಲ, ನಾನೇ ಬಂದೆ. ಇವಾಗ ನಿಂಗೇನ್ ಬೇಕು? ಅವ್ರ ಹತ್ರ ಮಾತಾಡ್ಬೇಕು ಅಷ್ಟೇ ಅಲ್ವಾ? ಇಲ್ಲಿದ್ದಾರೆ, ಮಾತಾಡು. ಅವನೇನ್ ಮಾತಾಡೋದು? ಏನು ಬೇಡ. ಹಂಗಾದ್ರೆ ಹೋಗು ಅಂತ ಹೇಳಿ. ಸುಮ್ನೆ ಇಲ್ಲಿ ಜಗಳ ಮಾಡ್ಕೊಂಡು. ಸರಿ, ನಾನು ಹೊರಡ್ತೀನಿ ಸರ್. ನನ್ನಿಂದ ನೀವಿಬ್ರು ಯಾಕೆ ಸುಮ್ಮನೆ ಜಗಳ ಮಾಡ್ತೀರಾ? ಶ್ರಾವ್ಯ, ಯಾಕೆ ಭಯ ಪಡ್ತಿದ್ಯಾ? ನಾನಿವಾಗ ಹೋಗ್ತಿದ್ದೀನಲ್ವಾ? ಏಟ್ ಸ್ವಲ್ಪ ಜೋರಾಗಿ ಹೊಡೆದ್ರಿ ಸರ್. ನಿಜವಾದ ಪೊಲೀಸ್ ತರಾನೆ. ಏಯ್, ಜಾಸ್ತಿ ಮಾತಾಡಬೇಡ, ಹೋಗಿಲ್ಲಿಂದ. ಜ್ಯೋತಿ ಅವರೇ, ನಿಮ್ ಹತ್ರ ಒಂದು ವಿಷಯ ಹೇಳ. ನೀನೇನು ಹೇಳೋದ್ ಬೇಡ, ಮೊದಲು ಹೊರಟೋಗೋ.
ಬಂದಾಗಿಂದ ನನಗೊಂದು 5 ಮಿನಿಟ್ಸ್ ಬೇಕು 5 ಮಿನಿಟ್ಸ್ ಬೇಕು ಅಂತ ಹೇಳ್ತಾನೆ ಇದ್ದೆ. ಜ್ಯೋತಿ ಅವರೇ, ನಿಮ್ಮ ಹತ್ರ ಅಥವಾ ನಿಮ್ಮ ಮಗಳ ಹತ್ರ ನಾನೇನಾದ್ರೂ ಬ್ಯಾಡಾಗಿ ಬಿಹೇವ್ ಮಾಡಿದ್ದೆ, ಆದ್ರೆ ಸರ್ ಮಾತ್ರ ನನ್ನ ಕಪಾಳಕ್ಕೆ 2 ಸಲ ಹೊಡೆದ್ರು. ನಾನು ಹೇಳೋ ಮಾತನ್ನ ಕೇಳಿಸ್ಕೊಳ್ದೆ ಇವ್ರ ಬಾಯಿಂದ ಆಡಿದ್ದನ್ನೆಲ್ಲ ನಾನು ಅನ್ನಿಸ್ಕೊಂಡು ಇವನನ್ನ ಹೊಡಿದೇನೆ ನಾನು ಇಲ್ಲಿಂದ ಹೋಗ್ಬೇಕಾ? ಯಾಕೆ ಇಷ್ಟ ಇದೆಯಾ? ನಿಮ್ ಡ್ಯಾಡಿನೂ ನನಗೆ ಹೊಡೆದ್ರಲ್ವಾ? ಯಾರಾದ್ರೂ ಹೊಡೆದ್ರೆ ಅವ್ರಿಗೆ ವಾಪಸ್ ಹೊಡಿಬೇಕಲ್ಲ? ಹೊಡೆದಿದ್ದಾಯ್ತಲ್ಲ, ಈಗ ಬಿಟ್ಬಿಡು. ಮತ್ತೆ ನಿಮ್ಮ ಹತ್ರ 5 ಮಿನಿಟ್ಸ್ ಕೇಳ್ತೀನಿ ಅಷ್ಟೇ. ಲೈ ಮಗುನ್ ಬಿಟ್ಬಿಡ. ಲೈ ನೀವು ನರ್ಸ್ ಅಲ್ವಾ? ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ರಿ ಮಾಡಿ. ಶ್ರಾವ್ಯ, ಯಾಕೆ ಹೇಳ್ತಾ ಇದೆಯಾ? ಇದೊಂದು ಕಳ್ಳ ಪೊಲೀಸ್ ಆಟ. ನಿಮ್ಮಪ್ಪ ಪೊಲೀಸು, ನಾನ್ ಕಳ್ಳ. ನಾನ್ ಸಿಕ್ಕಿದ್ನಲ್ಲ ಅಂತ ತುಂಬಾ ಆಟ ಆಡಿಸ್ಬಿಟ್ರು. ಬ್ಲಡ್ ಬರ್ತಿದೆ, ಒರ್ಸ್ರಿ ಒರ್ಸಿ. ಲೈ ಪಾಪನ್ ಬಿಟ್ಬಿಡೋ. ಭಯ ಆಗ್ತಿದೆ. ಯಾಕೆ ಭಯ ಪಡ್ತಿದ್ಯಾ? ನಾನು ನಿಂಗೇನಾದ್ರೂ ಅನ್ನ? ನೀನ್ ನನ್ನ ಮಾತನ್ನ ಕೇಳಿಲ್ಲ ಅಂದಾಗ ನನಗೆ ಕೋಪ ಬರುತ್ತೆ. ಶ್ರಾವ್ಯ, ನಿನ್ಗೆ ನಿಮ್ಮ ಮಮ್ಮಿ ಅಂದ್ರೆ ತುಂಬಾ ಇಷ್ಟನಾ ಇಲ್ಲ ನಿಮ್ ಡ್ಯಾಡಿ ಅಂದ್ರೆ ತುಂಬಾ ಇಷ್ಟನಾ? ಹೇಳು, ಮಮ್ಮಿನ ಡ್ಯಾಡಿನ? ಹೇಳಮ್ಮ ಶ್ರಾವ್ಯ, ಹೇಳು ಶ್ರಾವ್ಯ. ಹೇಳು ಅಂದೆ ತಾನೆ? ಬಾಯಲ್ಲೇನ್ ಬಾಯ ಇಟ್ಕೊಂಡಿದ್ಯಾ? ಹೇಳು. ನಿನ್ ಕತೆ ಮುಗಿತ್ ಕಣ. ಇಷ್ಟಕ್ಕೆ ಮುಗೀತು ಅಂತ ಯಾರು ಹೇಳಿದ್ದು? ನಿನಗಿನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಏನ್ ಅರ್ಥ ಆಗ್ಬೇಕು? ನಿನಗೆ ಮಾಧವ್ ಬಗ್ಗೆ ಇನ್ನು ಗೊತ್ತಿಲ್ಲ ಕಣ. ಯಾಕೆ? ಗೊತ್ತಾದ್ರೆ ಹುಚ್ಚೆ ಹೋಯ್ಕೊಂತೀನಾ? ಹೌದು, ನೀನ್ ನಿಂತವನಂತ ಗೊತ್ತಿದ್ರೆ ನಿನ್ಗೆ ಅವತ್ತೇ ಹುಚ್ಚು ವಹಿಸ್ಬಿಡ್ತಾ ಇದ್ದೆ. ನಿನಗಷ್ಟೇ ಅಲ್ಲ, ಅವಳಿಗೂ ಕೂಡ. ಸರ್, ತಪ್ಪಾಗೋಯ್ತು ಅಲ್ವಾ? ಏನ್ ತಪ್ಪು? ಏನ್ ತಪ್ಪು? ನಾನೇ ತಪ್ಪು ಮಾಡಿಲ್ಲ. ನಾನೇ ತಪ್ಪು ಮಾಡಿಲ್ಲ. ನೋವಾಗ್ತಿದ್ಯಾ ಸರ್? ನೀನ್ ಮಾಡಿದ್ ಯಾವ್ದನ್ನು ನಾನು ಮರೆಯಲ್ಲ ಕಣ. ಇನ್ನೇನಾದ್ರೂ ಓವರಾಗಿ ಮಾಡ್ದೆಯೋ ಇಲ್ಲೇ ಸಾಯಿಸ್ಬಿಡ್ತೀನಿ. ಮೊದ್ಲು ನಿನ್ 2 ಕಾಲಿಂದ ನಿಂತ್ಕೊಳಕ್ಕಾಗತ್ತಾ ನೋಡೋ ಹಲ್ಕ.
ನಿನಗೋಸ್ಕರ. ಬೆಂಕಿ ಹಚ್ಬಿಡ್ತೀನಿ. ಒಳಗಡೆ ಲೈಟ್ ಉರಿತಾ ಇದೆ, ಆದ್ರೆ ಬಾಗಿಲು ತೆಗಿತಾ ಇಲ್ಲ. ತಪ್ಪಿಸ್ಕೊಂಡ್ಬಿಟ್ಟ ಕಣ್ರ. ಇವನು ಮನೆ ಹತ್ರ ಬಂದಾಗೆಲ್ಲ ಹೀಗೆ ಮಾಡ್ತಾನೆ ಕಣ. ಅವ್ರಿಗೊಂದು ಫೋನ್ ಮಾಡು. ಮಾಡ್ತೀನಿ. ಕಟ್ ಮಾಡು. ಮಮ್ಮಿ ಆಫ್ ಮಾಡು. ಫೋನ್ ಕಟ್ ಮಾಡ್ತಾವನೆ. ಅವನಿಗೆ ಎಲ್ಲಿರ್ತಾನೆ ಗೊತ್ತಾ? ಗುಡಿಲಿ. ಇಲ್ಲ ಅಂತಂದ್ರೆ ರಾತ್ರಿ ಎಲ್ಲ ಯಾವಳನ್ನ ಎತ್ತಾಕೊಂಡೋಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಮರಕ್ ಸೀರೆ ಉಡ್ಸಿದ್ರು ಅಷ್ಟೇ ಹಿಂದೆನೆ ಓಡಾಕ್ತಾನೆ. ನಿನ್ನೆ ರಾತ್ರಿ ಏನ್ ನಡೀತದೆ? ಆ ಶಿವನ್ ಜೊತೆ ಗಲಾಟೆ ಮಾಡಿದ್ದ. ಒಂದ್ ಹುಡುಗ ಒಂದ್ ಹುಡುಗಿ ಕರ್ಕೊಂಡು ನಮ್ ಪಾರ್ಕಿಗೆ ಬಂದ. ಆ ಮಾಧವ್ ಆ ಹುಡುಗನ್ನ ಸೈಡ್ ತಳ್ಬಿಟ್ಟು ಆ ಹುಡುಗಿ ಏನೋ ಹಿಂಸೆ ಕೊಟ್ಟನಂತೆ. ಆ ಹುಡುಗ ಒಳ್ಳೆವನಾದಿಕ್ಕೇನೋ ಪರವಾಗಿಲ್ಲ, ಯಾವ ಗಲಾಟೆನೂ ಮಾಡಿಲ್ಲ. ಆದ್ರೂ ಮನೆಯಲ್ಲಿ ಒಳ್ಳೆ ಹೆಂಡತಿ ಇಟ್ಕೊಂಡು ಯಾಕೆ ಬೇಕು ಇಂತ ಕೆಟ್ಟ ಬುದ್ಧಿ ಇವನ್ಗೆ? ಲೇ ಜ್ಯೋತಿ ಅಂದ್ರೆ ನಿನಗೆ ತುಂಬಾ ಇಷ್ಟ ಅಲ್ವಾ? ಜ್ಯೋತಿ ಹೆಸರು ಹೇಳಿದ ತಕ್ಷಣ ನಿನ್ ಮನ್ಸು ಎಷ್ಟು ಖುಷಿ ಆಯ್ತು ನನಗೆ ಗೊತ್ತು. ನೀವೇನೇ ಹೇಳ್ರ, ಜ್ಯೋತಿ ಮಾತ್ರ ಸಖತ್ತಾಗ ಅಂತ ಫಿಗರ್ ನನ್ ಜೊತೆ ಇದ್ದಿದ್ರೆ. ಯಾಕಿ ಜಾಗರಣೆ? ನಡೀರಿ ಹೋಗೋಣ. ನಡೀರೋ. ನಡೀರಿ. ಜ್ಯೋತಿ, ನೀವ್ ಇವನಿಗೆ ಏನ್ ಮಾಡಿದಿರೋ ಗೊತ್ತಿಲ್ಲ, ಆದ್ರೆ ಇವನ್ ನಮ್ಮ ಮಗುನ ಸಾಯ್ಸಕ್ ಹೊರಟಿದಾನೆ. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ಇವನ್ ಯಾರು? ನಾನೇನು ಮಾಡಿಲ್ಲ ಜ್ಯೋತಿ. ನೀನೇ ಏನೇನೋ ಊಹೆ ಮಾಡ್ಕೋತಾ ಇದೀಯಾ. ಇವನ್ ಮಾತನ್ನ ನಂಬೇಡ. ಇದೆಲ್ಲ ನಿಲ್ಸೋ. ನಡೆದಿದ್ದೆಲ್ಲ ಸಾಕು. ನನ್ನ ಫ್ಯಾಮಿಲಿ ಜೊತೆ ಆಟ ಆಡ್ಬೇಡ. ಏನು, ನೀನ್ ಹೋಗು. ನೀನ್ ಮಾಡಿದ್ನೆಲ್ಲ ನಾನು ಮರ್ತೋಗ್ಬಿಡ್ತೀನಿ. ನೀವೇನ್ ಮಾಡಿದ್ದೀರಾ ನನಗೆ ಗೊತ್ತಾಗ್ಬೇಕು. ನನ್ನ ನಂಬು. ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಅವನೇನೋ ಮಾತಾಡ್ತಿದ್ದಾನೆ. ನೀನು ಹೋಗೋ. ಈ ಎಪಿಸೋಡ್ ಮುಗಿಸ್ಬೇಕು ಅಂತ ಅನಿಸ್ತಿಲ್ಲ ಸರ್, ಕಂಟಿನ್ಯೂ ಮಾಡ್ಬೇಕನ್ನಿಸ್ತಿದೆ. ಇಲ್ಲಡು, ಇವಳು ಸಾಯಿಸು, ನನ್ನ ಸಾಯಿಸ್ಬಿಡು. ನಿನಗೇನ್ ಬೇಕೋ ಅದನ್ನ ಮಾಡು, ಆದ್ರೆ ಅದಕ್ಕೂ ಮುಂಚೆ ನನಗೆ ಗೊತ್ತಾಗ್ಬೇಕು ನನ್ನ ಗಂಡ ಏನ್ ಮಾಡಿದ್ದಾರೆ ಅಂತ. ಹೇಳು ಅವಳಿಗೆ. ನಾನು ಹೇಳ್ಬೇಕಾ? ನಾನೇನ್ ತಪ್ಪು ಮಾಡಿಲ್ಲ ಅಂತ ಹೇಳು. ನಾನೇನ್ ತಪ್ಪು ಮಾಡಿಲ್ಲ ತಾನೆ? ಜನ ಎಲ್ಲ ನೋಡ್ತಾರಂತ ನಿಮ್ಮನ್ನ ಕಾಪಾಡ್ದೆ ತಾನೆ? ಹುಷಾರಾಗಿ ಹೋಗಿ ಅಂತ ಹ್ಯಾಪಿಯಾಗಿ ನಿಮ್ಮನ್ನ ಕಳಿಸ್ಕೊಟ್ಟೆ ತಾನೆ? ಏನೋ ಕುಡ್ದಿದ್ದ ನಶೆಯಲ್ಲಿ ಸ್ವಲ್ಪ ಬ್ಯಾಡ್ ಆಗಿ ಬಿಹೇವ್ ಮಾಡಿದೆ ಅನ್ಸುತ್ತೆ, ಅಷ್ಟೇ ತಾನೆ? ಏಯ್, ಇಲ್ಲ ನೋಡು ನೋಡು, ಈಗಲೇ ನಿನ್ ಫೋಟೋಸ್ ವಿಡಿಯೋಸ್ ಎಲ್ಲ ನಿನ್ ಕಣ್ ಮುಂದೆ ಡಿಲೀಟ್ ಮಾಡ್ತೀನಿ. ನೋಡು, ಮಾಡಿಬಿಟ್ಟೆ. ಲೇ, ಬಿಟ್ಬಿಡು. ಇನ್ನು ಒಂದೇ ಒಂದಿದೆ. ನಾನು ಬಂದಿದ್ದೆ ಅದಕ್ಕೋಸ್ಕರ. ಅದು ಗೊತ್ತಾದ್ರೆ ಹೊರಟೋಗ್ತೀನಿ. ಕಾರ್ ಡೋರ್ನ ಕ್ಲೋಸ್ ಮಾಡಿ ಅವಳಿಗೆ ಏನ್ ಮಾಡಿದೆ? ಕಾರ್ ಡೋರ್ನ ಕ್ಲೋಸ್ ಮಾಡಿ ನಾನು ಏನ್ ಮಾಡ್ದೋ ಹಲ್ಕ? ನಾನೇನು ಮಾಡಿಲ್ಲ. ಏನು ಮಾಡಿಲ್ವಾ? ಏನು ಮಾಡಿಲ್ವಾ? ಪಾಪು ಇದೆ, ದಯವಿಟ್ಟು ಹೊರಟೋಗೋ ಪ್ಲೀಸ್. ಒಂದು ಸಲ ನಗ್ನತ್ತ ನನ್ನ ಹೋಗು ಅಂತ ಹೇಳಿ ನಾನು ಹೊರಟೋಗ್ತೀನಿ. ಹೇಳಿ ಸರ್, ಪ್ಲೀಸ್ ಹೊರಟೋಗೋ. ಬೇಡ, ಇವನು ಇಲ್ಲಿಂದ ಹೋಗೋದು ಬೇಡ. ಅಲ್ಲಿ ಏನ್ ನಡೀತು ನನಗೆ ಗೊತ್ತಾಗ್ಬೇಕು. ಹೊರಟೋಗೋ. ಸರ್ ಹೇಳ್ತಾರೆ, ಇಲ್ಲಿ ಕುತ್ಕೊಳ್ಳಿ ಜೊತೆ. ಬೇಡ ಬೇಡ, ಕೂತ್ಕೋಬೇಡ ನೀನು. ಸರ್ ಹೇಳ್ತಾರೆ, ಕುತ್ಕೊಳ್ಳಿ ಜೊತೆ ಅವರೇ. ಬೇಡ, ಕೂತ್ಕೋಬೇಡ.
ಒತ್ತು ಕೊಟ್ಟಿಯಾ ನನಗೆ ಈ ಥರ? ಈ ಥರ ಹಗ್ ಮಾಡ್ಕೊಡ? ಬೇಡ ಕಣೋ, ಕಾಲಿಗೆ ಬೀಳ್ತೀನಿ, ಹೊರಟೋಗೋ, ಬಿಟ್ಬಿಡೋ. ಇನ್ನೂ ಮುಗ್ದಿಲ್ಲ. ಅದಾದ್ಮೇಲೆ ಈ ತರ ಮಾಡ್ದ? ಈ ತರ ನಡ್ತಿದ್ದೆಲ್ಲ ಹೇಳ್ಬಿಡ್ತೀನಿ ಕಣ. ನನ್ನ ನಂಬು, ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಪಾಪ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಜ್ಯೋತಿ, ಏನು ಆಗ್ಬಾರ್ದು ಆಗೋಯ್ತು. ಲೇ, ನನ್ ಬಿಟ್ಬಿಡು. ನನ್ನ ಫ್ಯಾಮಿಲಿ ನೋಡಿ ಆದ್ರೂ ನನ್ ಬಿಟ್ಬಿಡು. ನಿನ್ ಕಾಲಿಗೆ ಬೀಳ್ತೀನಿ. ಬಿಟ್ಬಿಡ್ತೀನಿ. ಏಯ್, ನಿನಗೆ ಅವಕಾಶ ಸಿಕ್ತು ಅಂತ ಬೇರೆಯವ್ರ ಲೈಫನ್ನ ಈ ಥರ ಡಿಸ್ಟರ್ಬ್ ಮಾಡಿದ್ರೆ ನಿನ್ನ ಲೈಫ್ ಕೂಡ ಹಾಗೆ ಡಿಸ್ಟರ್ಬ್ ಆಗುತ್ತೆ. ನಿನಗೆ ತಡ್ಕೊಳಕ್ಕೆ ಆಗಲ್ಲ ಅಂದ್ರೆ ಅರ್ಜುನ್ ರೆಡ್ಡಿ ತರ ಐಸ್ ಹಾಕೋ, ಇಲ್ಲ ಅಂದ್ರೆ ನನ್ನ ಥರದೋನೆ ಯಾವನಾದ್ರೂ ಹೊಡಿತಾನೆ. ನಿಮ್ ಜೊತೆ ನಾನು ಏನಾದ್ರೂ ತಪ್ಪಾಗಿ ನಡ್ಕೊಂಡಿದ್ರೆ ಐ ಆಮ್ ಸಾರಿ ಜ್ಯೋತಿ ಅವರೇ. ಜ್ಯೋತಿ, ಜ್ಯೋತಿ, ನಾನು ಹೇಳೋದು ನಂಬು ಜ್ಯೋತಿ. ಪ್ಲೀಸ್ ಜ್ಯೋತಿ. ನಿನಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ವಾ? ನಾನು ಕಳಿಸ್ಕೊಡ್ತೀನಿ, ಏನೂ ಆಗಲ್ಲ. ಒಂದೇ ಒಂದು ಮುತ್ತು ಕೊಟ್ಬಿಟ್ರೆ ನಾನು ಕಳಿಸ್ಕೊಡ್ತೀನಿ. ಪ್ಲೀಸ್ ಪ್ಲೀಸ್, ಒಂದೇ ಒಂದು ಕಿಸ್ ಕೊಟ್ಬಿಡು. ಒಂದೇ ಒಂದು. ಅವನಿಗೇನು ಗೊತ್ತಾಗಲ್ಲ. ಯಾಕೆ ಕಳ್ತಾ ಇದೀಯಾ? ಏನು ಆಗಿಲ್ಲ ತಾನೆ ಇಲ್ಲಿ? ಏನಾಯ್ತು? ನಾನೇನ್ ಮಾಡಿದೆ? ಏನು ಮಾಡಿಲ್ಲ ತಾನೆ? ನಿನ್ನ ಕಳ್ಸ್ಕೊಡ್ತೀನಿ. ನಗು, ನಗು, ನಗು. ಹಲೋ ಅನು, ನಿನ್ನ ಈಗಲೇ ನೋಡಬೇಕು. ಬರ್ತಿದ್ದೀನಿ.
ನಾನು ಹಾಸ್ಟೆಲ್ ಮುಂದೆ ಇದ್ದೀನಿ. ನಿನ್ ಫೇಸ್ ನನಗೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ಬೆಳಕಿಗೆ ಬರ್ತೀಯಾ? ಇವಾಗ ನಾವಿಬ್ರು ಕಿಸ್ ಮಾಡೋಣ. ನನ್ನ ಫೋನಲ್ಲಿ ಬ್ಯಾಟ್ರಿ ತುಂಬಾ ಕಮ್ಮಿ ಇದೆ. ನಾನು ಈ ಪಕ್ಕದ ರೋಡಲ್ಲೇ ಇರ್ತೀನಿ. ನೀನು ಅರ್ಲಿ ಮಾರ್ನಿಂಗ್ ಬರ್ತೀಯಾ? ಗುಡ್ ನೈಟ್. ಬಾಯ್. ನಾವು ಹೋಗೋಣ. ನಿನ್ ಜೊತೆ ಸ್ವಲ್ಪ ಕೆಲಸ ಇದೆ. ಸಿದ್ದು, ಕಾರ್ ನಿಲ್ಸು. ಏನಾಯ್ತು? ಕಾರಲ್ಲಿ ಅವತ್ತು ರಾತ್ರಿ ಏನ್ ನಡೀತು ಅಂತ ತಿಳ್ಕೋಬೇಕು ಅಂತಂದೆ ಅಲ್ವಾ? ಅದ್ ನಿನಗೆ ಗೊತ್ತಾದ್ಮೇಲೆ ಮುಂದಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ನಿನ್ಗೊಂದು ವಿಷಯ ಗೊತ್ತಾಗ್ಬೇಕು. ಎದ್ದೇಳು. ಹೇಳೋ, ಏನ್ ನಡೀತು ಹೇಳು. ಕ್ಷಮಿಸ್ಬಿಡಿ ಅಮ್ಮ. ದುಡ್ಡಿನ ಆಸೆಗೆ ಪೊಲೀಸ್ ಅಂತ ಸುಳ್ಳು ಹೇಳಿ ನಿಮಗ್ ತೊಂದರೆ ಕೊಟ್ಬಿಟ್ವಿ. ಮನೆಗೆ ಹೋಗಕ್ ದುಡ್ಡಿದ್ಯಾ? ನಂದೊಂದು ಪ್ರಶ್ನೆಗೆ ಉತ್ತರ ಕೊಡು ಸಿದ್ದು. ನನಗೆಲ್ಲ ಗೊತ್ತು. ಅವತ್ತು ರಾತ್ರಿ ನಾನು ಮಾಡ್ಬೇಕಾಗಿದ್ದನ ನೀನೇ ಮಾಡಿದೆ. ಸರಿ, ಅದನ್ನೆಲ್ಲ ಬಿಟ್ಟಾಕು. ನಡಿ ಹೋಗೋಣ. ಇಲ್ಲ ಸಿದ್ದು, ಎಲ್ಲ ವಿಷಯ ಗೊತ್ತಾದ್ಮೇಲೆ ನನ್ನ ಹತ್ರ ಬಂದೆ ಅಲ್ವಾ? ಆಕ್ಚುಲಿ ನಾನು ಏನಕ್ಕೆ ಹೋಗಿದ್ದೆ ಗೊತ್ತಾ? ನಮ್ಮ ಫೋಟೋಸು ವಿಡಿಯೋಸು ಅವನ ಹತ್ರ ಹಾಗೆ ಉಳಿದಿತ್ತು. ಅದನ್ನ ಡಿಲೀಟ್ ಮಾಡ್ಸಕ್ ಹೋಗಿದ್ದೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಸಿದ್ದು. ಆದ್ರೆ ನಂಗೊಂದು ವಿಷಯ ಗೊತ್ತಾಗ್ಬೇಕು. ಏನು? ನಿಜವಾಗ್ಲೂ ಅವನು ಅವತ್ ರಾತ್ರಿ ನನ್ಗೇನಾದ್ರೂ ಮಾಡಿದಿದ್ರೆ ನೀನ್ ನನ್ನ ಬಿಟ್ಟು ಹೋಗ್ಬಿಡ್ತಿದ್ದೆ ಅಲ್ವಾ? ಹೇಳು ಸಿದ್ದು, ನೀನು ನನ್ನ ಬಿಟ್ಟು ಹೋಗ್ತಿದ್ಯಾ? ಅದೆಲ್ಲ ಇವಾಗ ಯಾಕೆ? ಬಿಟ್ಟಾಕು. ನಿನ್ ಬರ್ಡೇ ಗಿಫ್ಟ್ ತೋರಿಸ್ಲಾ? ನೋಡು.
ಮುಕ್ತಾಯವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದಲ್ಲಿ ಪ್ರೇಮಿಗಳ ಮೇಲೆ ನಡೆದ ದಾಳಿ ಕೇಸ್ನಲ್ಲಿ ಆಪಾದಿತನನ್ನು ವಶಕ್ಕೆ ಪಡೆದ ಪೊಲೀಸರು. ರಾಜು ಅಂಕೋಲಾದ ಕಾಡಿಗೆ ಬರುತ್ತಿದ್ದ ಪ್ರೇಮಿಗಳನ್ನು ಬೆದರಿಸಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದ. ಈ ಹಿಂದೆ ಕೂಡ ಇವನು ಹಲವು ಪ್ರೇಮಿಗಳನ್ನು ಹೆದರಿಸಿ ಹಣ ವಸೂಲಿ ಮಾಡಿದ್ದಾನೆ. ಮೃತ ಧರಣಿ ನವೀನ್ ಕೂಡ ಏಕಾಂತವಾಗಿರಲು ಈ ಸ್ಥಳಕ್ಕೆ ಬಂದಾಗ ಅವರ ಮೇಲೆ ಹಿಂದಿನಿಂದ ಏಕಾಏಕಿ ದಾಳಿ ಮಾಡಿದ್ದಾನೆ. ಮಂಡ್ಯ ಜಿಲ್ಲೆಯಲ್ಲಿ ಕೀಚಕ ಎಸ್ಐ ಬಂಡಾರ ಬಯಲಾಗಿದೆ. ಅಂದರೆ 2 ದಿನಗಳ ಹಿಂದೆ ಲಾಡ್ಜ್ಗೆ ಬಂದಿದ್ದ ಪ್ರೇಮಿಗಳ ಮೇಲೆ ಎಸ್ಐ ಕಣ್ಣು ಬಿದ್ದಿತ್ತು. ಪ್ರೇಮಿಗಳನ್ನು ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ಯೋದಾಗಿ ಹೆದರಿಸಿ 10,000ಕ್ಕೆ ಡಿಮ್ಯಾಂಡ್ ಮಾಡಿದ್ದ ಎಸ್ಐಗೆ 5,000 ತರಲು ಹುಡುಗ ಎಟಿಎಂಗೆ ಹೋದಾಗ ಹುಡುಗಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದರು ಈ ಎಸ್ಐ. ಮಂಗಳೂರಿನ ಟೌನ್ಶಿಪ್ ಬಳಿ ಪ್ರೇಮಿಗಳ ಮೇಲೆ 4 ಜನ ದಾಂಡಿಗರು ದಾಳಿ ಮಾಡಿದ್ದಾರೆ. ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದ್ದಾರೆ. ತಡೆಯಲು ಪ್ರಯತ್ನ ಮಾಡಿದ ಯುವತಿಯ ಮೇಲೆ ಬಿಯರ್ ಬಾಟಲ್ನಿಂದ ತಲೆಯ ಮೇಲೆ ಹೊಡೆದಿದ್ದಾರೆ. ಯುವತಿಯು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ದಾಳಿಯಲ್ಲಿ ಯುವಕನು ತೀವ್ರ ಗಾಯಗೊಂಡಿದ್ದಾನೆ. ಗ್ರಾಮಸ್ಥರು ಗಮನಿಸಿ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ತಕ್ಷಣವೇ ಸ್ಪಾಟ್ಗೆ ಬಂದ ಪೊಲೀಸರು ಗಾಯಗೊಂಡ ಯುವಕನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಧರಣಿಯ ಮೇಲೆ ಅತ್ಯಾಚಾರವೆಸಗಿ ದಾರುಣವಾಗಿ ಹತ್ಯೆ ಮಾಡಿದ 4 ಜನ ಯುವಕರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹತ್ಯೆಯಾದ ಯುವತಿ ಧರಣಿಯು ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವರು. ಈ ಹತ್ಯೆಯನ್ನು ಸೋಮಯ್ಯ, ಗಂಗಯ್ಯ, ನಾಗರಾಜ್ ಜೊತೆಗೂಡಿ